ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇವತ್ತಿನ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿ, ಶೈಕ್ಷಣಿಕ ವ್ಯವಸ್ಥೆ, ಕೌಟುಂಬಿಕ, ಸಾರ್ವತ್ರಿಕ, ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ ಉದ್ಯೋಗಕ್ಕೆ ಬಹಳಷ್ಟು ಮಹತ್ವ ಇದೆ. ಆದರೆ ಎಲ್ಲರೂ ಸರ್ಕಾರಿ ಉದ್ಯೋಗ ಬೇಕು, ಸರ್ಕಾರದ ಯೋಜನೆಗಳ ಉದ್ಯೋಗ ಬೇಕು. ಹೀಗೆ ಒಂದು ಪರಿಸ್ಥಿತಿ ನಡೆದಿದೆ. ಎಲ್ಲರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರದ ಕಡೆ ಮುಖ ಮಾಡ್ತಾರೆ. ನನಗೆ ಉದ್ಯೋಗ ಕೊಡಿ ಅಂತ. ಇದು ಈ ಗುಲಾಮ್ಗಿರಿ ಬಿಟ್ಟು ಮಾಲೀಕತ್ವದ ವ್ಯವಸ್ಥೆಯಲ್ಲಿ ಸಾಕಷ್ಟು ರೀತಿಯ ಉದ್ಯಮಿಗಳಿದಾವೆ. ಆ ಉದ್ಯಮಗಳನ್ನು ಹೆಂಗೆ ಬಳಸ್ಕೋಬಹುದು ಅಂತ ಇವತ್ತು ಎಂತೆಂಥವ್ರು ಉದ್ಯಮಿಗಳಾಗಿದ್ದಾರೆ ನೋಡಿ. ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥ ಮಾಲೀಕತ್ವವನ್ನು ಪಡೆಯುವ ವ್ಯಕ್ತಿತ್ವ ನಮ್ಮಲ್ಲಿ ಆಗಬೇಕು ಅಂತ ವ್ಯವಸ್ಥೆ. ಆ ಪೂರಕವಾದಂಥ ಏನು ಸಾಲ ಅಥವಾ ನಿಮ್ಗೆ ಸಹಾಯ, ಆರ್ಥಿಕ ನೆರವು ಕೊಡುವಂಥ ಸಂಸ್ಥೆಗಳು ಸಾಕಷ್ಟಿದೆ. ಅದರಲ್ಲಿ ಸಹಕಾರಿ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಬೇರೆ ಬೇರೆ ಕಂಪನಿಯ ಸಾಲಗಳು. ಅದರ ಜೊತೆಗೆ ಇವತ್ತು ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿರುವಂಥದ್ದು ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಗೌರವಿಸುವಂಥ ಒಂದು ಏನು ಬ್ಯಾಂಕ್ ಅಂತ ನಾವು ಹೇಳ್ತೀವಿ, ಅದನ್ನು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ. ಈ ಹಣಕಾಸು ಸಂಸ್ಥೆ ಇವತ್ತು ಬಹಳಷ್ಟು ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತಂದಿದೆ. ಉದ್ಯಮಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದೆ. ಸಣ್ಣ ಕೈಗಾರಿಕೆ ಇರ್ಬೋದು, ದೊಡ್ಡ ಕೈಗಾರಿಕೆ ಇರ್ಬೋದು, ಸೂಕ್ಷ್ಮ ಕೈಗಾರಿಕೆ ಇರ್ಬೋದು, ಮಧ್ಯಮ ಗಾತ್ರದ ಕೈಗಾರಿಕೆ ಇರ್ಬೋದು, ಮಹಿಳಾ ಕೈಗಾರಿಕೆ, SC ST, ಹೀಗೆ ಗುಂಪು ಕಂಪನಿಗಳು, ಕಾರ್ಪೊರೇಟ್ ವ್ಯವಸ್ಥೆ, ಅವೆಲ್ಲ ವ್ಯವಸ್ಥೆಗಳಲ್ಲಿ ಸಾಕಷ್ಟು ತನ್ನದೇ ಆದಂಥ ಯೋಚನೆಗಳ ಮೂಲಕ ಹಣಕಾಸಿನ ನೆರವಿನ ಮೂಲಕ ಬಂಡವಾಳ ಕೊಡುವಂಥದ್ದು, ಉದ್ಯಮಗಳನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದೆ. ಹಾಗಾದರೆ ಇವತ್ತು ನಾವು ಹೇಳುವಂಥದ್ದು ಏನಂದರೆ, ಈ KSFCಯಲ್ಲಿ ಯಾವ್ಯಾವ ಯೋಜನೆಗಳಿದೆ, ಯಾರ್ಯಾರಿಗೆ ಈ ಏನು ಸಾಲ ಕೊಡುವಂಥದ್ದು, ಮತ್ತು ನಿಮಗೆ ಅಗತ್ಯ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು, ಆ ಸೌಕರ್ಯ ಸೌಲಭ್ಯಗಳ ವಿಶೇಷವಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಗದಗ ಜಿಲ್ಲೆಯಲ್ಲಿ KSFC ಇದೆ, ಇಡೀ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇರುತ್ತೆ. ಹಾಗೆ ಗದಗ ಜಿಲ್ಲೆಯಲ್ಲಿ ಕೂಡ ಇದೆ. ಆ ಜಿಲ್ಲಾ KSFC ವ್ಯವಸ್ಥಾಪಕರು, ಶಾಖಾ ವ್ಯವಸ್ಥಾಪಕರು ಅಂತ ಹೇಳ್ತೀವಿ, ಸುನಿಲ್ D ಕುಲಕರ್ಣಿ ಸಾಹೇಬರು ಬಂದಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ಅನಂತ್ ಅವರೇ, ನಿಮ್ಮ ಒಂದು ಈ ಸಾಮಾಜಿಕ ಕಳಕಳಿ ಏನಿದೆ, ಈ ಸಮಾಜದ ಬಗ್ಗೆ ನಿಮಗಿರುವಂತಹ ಒಂದು ಕನ್ಸರ್ನ್ ಏನಿದೆ, ಅದರ ಬಗ್ಗೆ ನೀವು ಬಹಳಷ್ಟು ಜನರೊಂದಿಗೆ ಚರ್ಚೆಗಳನ್ನು ಮಾಡಿ ಈ ಸಾಮಾನ್ಯ ಜನರಿಗೆ ನಮ್ಮ ವಿಷಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಬಹಳಷ್ಟು ನೀವು ಒಂದು ಗುರುತರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಾಗೆಯೇ ಉದ್ಯಮದಾರರಿಗೆ ನಮ್ಮ ಸಂಸ್ಥೆಯಿಂದ ಸಿಗುವಂತಹ ಸಾಲ ಸೌಲಭ್ಯಗಳು ಮತ್ತು ಉದ್ಯಮಿಗಳು ಬೆಳೆದು ಬರಲಿಕ್ಕೆ ಆಗುವಂತಹ ಮೂಲ ಸೌಕರ್ಯಗಳು ಏನೇನು ಬೇಕಾಗ್ತೋ ಅನ್ನೋದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನನ್ನನ್ನು ಕರೆಸಿ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಗದಗ ಎಲ್ಲ ಉದ್ಯಮೆದಾರರ ಪರವಾಗಿ ಮತ್ತು ಗದಗ ಜನತೆಯ ಪರವಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಪರವಾಗಿ ನಾನು ತುಂಬ ಹೃದಯದ ವಂದನೆಗಳನ್ನು ತಮಗೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನೋಡು. ಈ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬಗ್ಗೆ ನನಗೆ ಹೇಳಬೇಕು ಅಂದ್ರೆ, ಅಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಅನ್ನೋದನ್ನು ಹೇಳೋದಕ್ಕೆ ಪೂರ್ವದಲ್ಲಿ ನನಗೊಂದು ಸಂಸ್ಕೃತದ ಶ್ಲೋಕ ನೆನಪಾಗ್ತದೆ. ಸೊ ಆ ಶ್ಲೋಕದೊಂದಿಗೆ ನಾವು ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಚಲಂ ವಿತ್ತಂ ಚಲಂ ಚಿತ್ತಂ ಚಲಂ ಜೀವಿತವರ್ ಯೌವನಂ ಸತ್ಕಾರ್ಯ ಸತ್ಕೀರ್ತಿ ದ್ವಯಸ್ಥಿರಂ ಅಂತ ಸಂಸ್ಕೃತದ ಒಂದು ಶ್ಲೋಕ ಹೇಳ್ತದೆ. ಈ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯೂ ಸಹ ಇದೇ ಒಂದು ಶ್ಲೋಕದ ಆಧಾರದ ಮೇಲೆ ಕಳೆದ 66 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಮತ್ತು ಅಂತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಕ್ಕೂ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ಈ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಸಂವಿಧಾನದ ಒಂದು 1951ನೇ ಆಕ್ಟ್ ಪ್ರಕಾರ, SFCs ಆಕ್ಟ್ ಅಂತ ನಾವೇನು ಕರಿತೀವಿ, ಪಾರ್ಲಿಮೆಂಟ್ ಅಲ್ಲಿ ಏನು ಪಾಸ್ ಆಯಿತು, ಆ ಆಕ್ಟ್ ಪ್ರಕಾರ ಪ್ರತಿಯೊಂದು ರಾಜ್ಯದಲ್ಲಿ ಕೈಗಾರಿಕೆ ಉದ್ಯಮಿಗಳನ್ನ ಸ್ಥಾಪಿಸುವ ನಿಟ್ಟಿನೊಳಗೆ ಅದಕ್ಕೆ ಹಣಕಾಸಿನ ನೆರವನ್ನ ಒದಗಿಸಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಎಲ್ಲ ರಾಜ್ಯಗಳಲ್ಲಿ ಈ ಹಣಕಾಸು ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯವೂ ಸಹ ಈ ಒಂದು ಕರ್ನಾಟಕ ರಾಜ್ಯದಲ್ಲಿಯೂ ಸಹ 30 ಮಾರ್ಚ್ 1959ರಲ್ಲಿ ನಮ್ದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಪ್ರಾರಂಭವಾಯಿತು. ಇದು ಮೊದಲೇಕ್ ಮೈಸೂರು ಫೈನಾನ್ಸಿಯಲ್ ಕಾರ್ಪೊರೇಷನ್ ಅಂತಿತ್ತು. 1972 ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಆದ ನಂತರ ಇದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಂತ ಹೇಳಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ.
ಈಗಾಗಲೇ ಸುಮಾರು ನಮ್ದು ಮೊದಲನೇದಾಗಿ ಮೊದಲನೇ ವರ್ಷದಲ್ಲಿ ನಾವು 28 ಲಕ್ಷ ಸಾಲವನ್ನ 11 ಕೈಗಾರಿಕಾ ಉದ್ಯಮಿಗಳಿಗೆ ನಾವು ಕೊಟ್ವಿ. ಅದರ ನಂತರ ನಿರಂತರವಾಗಿ ನಾವು ಸಾಧನೆಯನ್ನ ಮಾಡ್ಕೋತಾ ಬಂದು ಈಗ ನಮ್ಮಲ್ಲಿ 1,77,099 ಉದ್ಯಮಿಗಳನ್ನ ನಾವು ಬೆಳೆಸಿದ್ದೇವೆ. ಅದರಲ್ಲಿ 21,409 ಕೋಟಿ ಕ್ರೋರ್ಸ್ ಲೋನ್ ಅನ್ನ ನಾವು ಏನ್ ಮಾಡಿದೀವಿ ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಅದರೊಳಗೆ ಉದ್ಯಮಿಗಳೇ 1,18,461 ಉದ್ಯಮಿಗಳು ಕರ್ನಾಟಕ ರಾಜ್ಯಾದ್ಯಂತ ಕಳೆದ 66 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದು ನಮ್ಮ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಇವತ್ತು ನಮ್ಮ ಭಾರತ ದೇಶ ಈ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಅಂದ್ರೆ ವಿತ್ತೀಯ ಇದರೊಳಗೆ 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬರ್ಲಿಕ್ಕೆ ಕಾರಣ ಆಗಿದೆ ಅಂತ ಅನ್ಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಒಂದು ಅಳಿಲು ಸೇವೆ ಸಹ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ನಾವು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮುಖಾಂತರ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಸ್ಕೇಲ್ ಉದ್ಯಮಗಳನ್ನ ಸ್ಥಾಪಿಸೋದ್ರದಷ್ಟೇ ಅಲ್ಲದೆ ಹೆಲ್ತ್ ಮತ್ತು ಇತರೆ ಸರ್ವಿಸ್ ಸೆಕ್ಟರ್ಗಳಿಗೂ ಸಹ ಸಾಲದ ನೆರವನ್ನು ಕೊಡುವಲ್ಲಿ ಬಹಳ ಮಹತ್ತರವಾದಂತಹ ಪಾತ್ರವನ್ನ ವಹಿಸಿಕೊಳ್ತಾ ಬಂದಿದ್ದೀವಿ. ಎಸ್, ಈ ಉದ್ಯಮಗಳಿಗೆ ಯಾವ್ಯಾವ ಸ್ಕೀಮ್ಸ್ ಇದಾವ? ನೀವು ಆರ್ಥಿಕ ನೆರವು ಕೊಡ್ತೇವೆ, ಯಾವ್ಯಾವ ಸ್ಕೀಮ್ ಇದಾವೆ ನಿಮ್ಮಲ್ಲಿ? ಈಗ ನಾವು ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಏನದ ಅಂತಂದ್ರೆ ಕೇವಲ ಇದು ಉದ್ಯಮವನ್ನ ಸ್ಥಾಪಿಸಬೇಕು ಮತ್ತು ಉದ್ಯಮದಿಂದ ಲಾಭ ಗಳಿಸಬೇಕು, ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ನೆರವು ಬೇಕು ಅನ್ನೋದಕ್ಕಿಂತ ಸಾಮಾಜಿಕ ಮತ್ತು ಭೌಗೋಳಿಕ ಒಂದು ಸಮತೋಲನವನ್ನ ಕಾಯ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅನೇಕ ಯೋಜನೆಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರವೂ ಸಹ ಕೈ ಜೋಡಿಸಿದೆ. ಈ ನಾವು ಕರ್ನಾಟಕ ಸರ್ಕಾರದ ಒಂದು ಬಡ್ಡಿ ಸಹಾಯಧನದ ಯೋಜನೆಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿದಾರರಿಗೆ, ಮಹಿಳಾ ಉದ್ಯಮಿದಾರರಿಗೆ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ ಉದ್ಯಮಿದಾರರಿಗೆ, ಅಲ್ಪಸಂಖ್ಯಾತರಿಗೆ ವಿಶೇಷ ಬಡ್ಡಿ ದರದ ಸಹಾಯಧನದ ಯೋಜನೆಯಲ್ಲಿ ನಾವು ಸಾಲ ಸೌಲಭ್ಯವನ್ನ ಕೊಡ್ತಾ ಇದ್ದೇವೆ. ಇದರ ಮುಖಾಂತರ ಏನಾಗ್ತಾ ಇದೆ ಅಂತಂದ್ರೆ, ಯಾರು ಫಸ್ಟ್ ಜನರೇಷನ್ ಉದ್ಯಮಿದಾರರಿದ್ದಾರೆ ಅವರು ಸಹ ಮುಂದೆ ಬರಲಿಕ್ಕೆ ಉದ್ಯಮವನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲದೆ ಈಗ ನಮ್ಮ ಹಿಂದುಳಿದ ವರ್ಗದ ಜನ, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ವರ್ಗದ ಅವರು ಸಹ ಸಮಾಜದಲ್ಲಿ ಉದ್ಯಮವನ್ನ ಸ್ಥಾಪಿಸಿ ಒಬ್ಬ ಉದ್ಯಮಿಯಾಗಿ ಇನ್ನೊಬ್ಬರಿಗೆ ಉದ್ಯೋಗವನ್ನ ಕೊಡುವ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗುವಂತಹ ಕೆಲಸವನ್ನ ನಾವು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಮಾಡ್ತಾ ಇದ್ದೀವಿ. ಸರ್, ಈಗ ಸಾಲ ನೀವು ಕನಿಷ್ಠ ಎಷ್ಟು ಕೊಡ್ತೀರಿ, ಗರಿಷ್ಠ ಎಷ್ಟು ಕೊಡ್ತೀರಿ, ಯಾವ್ಯಾವ ಆಧಾರದ ಮೇಲೆ ಕೊಡ್ತೀರಿ, ನಿಮ್ಮ ಡಾಕ್ಯುಮೆಂಟ್ಸ್ ಏನು, ಭದ್ರತೆ ಏನು ಕೊಡಬೇಕು, ಶ್ಯೂರಿಟಿ, ಸೆಕ್ಯೂರಿಟಿ ಇದೆಲ್ಲ? ತುಂಬಾ ಒಳ್ಳೆಯ ಒಂದು ಪ್ರಶ್ನೆಯನ್ನ ನೀವು ಕೇಳಿದ್ರಿ. ನಾವು ಏನಿದೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಒಂದು ಉದ್ಯಮವನ್ನ ಸ್ಥಾಪಿಸಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ನಾವೇನ್ ಮಾಡಿದೀವಿ, ಯಾವುದೇ ಒಂದು ಉದ್ದೇಶವನ್ನ ನಾವು ಸ್ಥಾಪಿಸ್ಬೇಕಂತಂದ್ರೆ ಅದಕ್ಕೆ ಒಂದು ಉದ್ಯಮದ ಒಂದು ಜಾಗ ಬೇಕಾಗ್ತದೆ, ಅದಕ್ಕೆ ಒಂದು ಬಿಲ್ಡಿಂಗ್ ಬೇಕಾಗ್ತದೆ, ಅದಕ್ಕೊಂದು ಮಿಷನರಿ ಬೇಕಾಗ್ತದೆ, ಮತ್ತೆ ಇತರೆ ಖರ್ಚುಗಳೆಲ್ಲ ಇರ್ತಾವೆ. ಈ ಎಲ್ಲ ಖರ್ಚುಗಳನ್ನ ಒಟ್ಟು ಕೂಡಿಸಿಕೊಂಡಾಗ ಒಂದು ಉದ್ಯಮ ಸ್ಥಾಪಿಸಬೇಕಾದ್ರೆ ಒಂದು ಬಂಡವಾಳ ಏನಿದೆ ಆ ಬಂಡವಾಳ ಒಂದು ನಿರ್ದಿಷ್ಟ ಕನಿಷ್ಠ ಮಟ್ಟದೊಳಗೆ ಇಷ್ಟು ಬೇಕು ಅನ್ನೋ ಒಂದು ಯೋಜನೆಯನ್ನ ಹಾಕೊಂಡು ನಾವು ಕನಿಷ್ಠ 5 ಲಕ್ಷದಿಂದ ಗರಿಷ್ಠ 20 ಕೋಟಿವರೆಗೂ ನಾವು ಸಾಲವನ್ನ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲರಿಗೂ ಸಹ ಈ ಒಂದು ಬಡ್ಡಿ ಸಹಾಯಧನ ಯೋಜನೆಯನ್ನ ನಾವು ಕೊಡ್ತಾ ಇಲ್ಲ. ಸೊ ಆ ದೃಷ್ಟಿ ಒಳಗ ಬಡ್ಡಿ ಸಹಾಯಧನವನ್ನ ಸ್ವೀಕರಿಸುವಂತಹ ಉದ್ಯಮಿದಾರರಿಗೆ, ಸಾಮಾನ್ಯ ಉದ್ಯಮಿದಾರರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮದಾರರನ್ನ ಹೊರತುಪಡಿಸಿ 5 ಕೋಟಿಯಿಂದ 10 ಕೋಟಿವರೆಗೆ ನಾವೇನ್ ಮಾಡ್ತೀವಿ, ಗರಿಷ್ಠ ಸಾಲವನ್ನ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವರ್ಗದವರಿಗೆ ಕೊಡ್ತೀವಿ. ಮತ್ತು ಇತರೆ ಸಾಮಾನ್ಯ ಜನರಿಗೆ 5 ಲಕ್ಷದಿಂದ 5 ಕೋಟಿವರೆಗೆ ನಾವು ಸಾಲವನ್ನ ಕೊಡುವಂತಹ ಈ ಬಡ್ಡಿ ಸಹಾಯಧನ ಯೋಜನೆಯ ಒಂದು ಲೆಕ್ಕದಲ್ಲಿ ನಾವು ಕೊಡ್ತೀವಿ. ಬಟ್ ಇನ್ನೂ ಹೆಚ್ಚಿನ ಸಹಾಯಧನ ಅವ್ರಿಗೆ ಬೇಕಂದ್ರೆ 20 ಕೋಟಿವರೆಗೂ ನಾವು ಸಹಾಯಧನವನ್ನ ಒದಗಿಸಬಹುದು. ಅದಕ್ಕೆ ತನ್ನದೇ ಆದಂತಹ ಒಂದು ಲಿಮಿಟೇಷನ್ಸ್ಗಳಿವೆ, ಒಂದು ಮಿತಿಗಳಿವೆ. ಆ ಮಿತಿಗಳ ಆಧಾರದ ಮೇಲೆ ನಾವು ಅವೆಲ್ಲ ಮಿತಿಗಳನ್ನ ಅವಲೋಕಿಸಿಕೊಂಡು ನಮ್ಮ ಒಂದು ಸಂಸ್ಥೆಯ ನಿಯಮಾವಳಿ ಪ್ರಕಾರ ಮತ್ತು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಆ ಉದ್ಯಮಿಗಳು ಸಾಲ ಕೊಡ್ಲಿಕ್ಕೆ ಯೋಗ್ಯ ಆಗ್ಯಾವು ಅಂತಂದ್ರೆ ನಾವು 20 ಕೋಟಿವರೆಗೂ ಸಾಲವನ್ನ ನಾವು ಕೊಡಬಹುದು. ಇದು ಅಲ್ಲದೇ ಇನ್ನೂ ಹೆಚ್ಚಿನ ಒಂದು ನೆರವು ಅವರಿಗೆ ಬೇಕಾಗಿದೆ, ಆ ಉದ್ಯಮ ಸ್ಥಾಪಿಸೋದ್ರಿಂದ
ಆ ಉದ್ಯಮ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ, ಉದ್ಯೋಗವನ್ನ ಕೊಡ್ಲಿಕ್ಕೆ ಅನೇಕ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸ್ತದೆ, ಎಂಪ್ಲಾಯ್ಮೆಂಟ್ ಸೃಷ್ಟಿಸ್ತದೆ ಅನ್ನೋದಕ್ಕೆ ನಾವು ಬೇರೆ ಬೇರೆ ಬ್ಯಾಂಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಮತ್ತು CDBI IDBI ಇಂಥವ್ರ ಜೊತೆ ಕೂಡ್ಕೊಂಡು ಇನ್ನೂ ಜಾಯಿಂಟ್ ಆಗಿ ಇನ್ನೂ ಹೆಚ್ಚಿನ ನೆರವನ್ನು ಸಹ ನಾವು ಒದಗಿಸಬೇಕು ಅಂತ ಹೇಳಿ ನಾವು ಯೋಜನೆಗಳನ್ನು ಹಾಕೊಂಡಿವಿ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಗೆ ಯಾವುದೇ ಒಬ್ಬ ಉದ್ಯಮಿದಾರರು ಹಣಕಾಸಿನ ನೆರವನ್ನ ಕೇಳಿಕೊಂಡು ಬಂದಾಗ ಅವರ ಉದ್ಯಮವನ್ನ ಸ್ಥಾಪಿಸುವ ನಿಟ್ಟಿನಲ್ಲಿ ಬಹಳಷ್ಟು ಎಷ್ಟು ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಸಾಧ್ಯ ಆಗ್ತದೆ ಅಷ್ಟು ನೆರವನ್ನು ನಾವು ಅವರಿಗೆ ಕೊಡ್ಲಿಕ್ಕೆ ನಾವು ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಸರ್, ಈಗ ಒಂದು ಪ್ರಶ್ನೆ ಏನಂದ್ರೆ, ಎಲ್ಲರೂ ಸಾಲ ಅಂದ್ಕೊಳ್ಳಿ ಬ್ಯಾಂಕ್ ಹೋಗೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಅಥವಾ ಇನ್ನು ಪಟ್ಟಣ ಸಹಕಾರಿ ಬ್ಯಾಂಕ್ ಇರ್ಬೋದು, ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಈ ಬ್ಯಾಂಕ್ಗಳಿಗೆ ಬೆನ್ನು ಹತ್ತಾರೆ. ಈ KSFC ಅಂತ ಸಂಸ್ಥೆಗಳಿದಾವು ಅನ್ನುವಂಥ ಕಲ್ಪನೆಗಳೇ ಇರೋದಿಲ್ಲ. ಇವ್ರನ್ನ ಆ ಬ್ಯಾಂಕು, ಸಹಕಾರಿ ಬ್ಯಾಂಕ್ ಆಗಲಿ, ಖಾಸಗಿ ಬ್ಯಾಂಕ್ ಆಗಲಿ, ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ, ಅವ್ರು ಅಲ್ಲಿಂದ ಬಿಡಿಸಿ ಅಥವಾ ಆ ಕಡೆ ಗಮನ ಕೊಡದೆ ನಿಮ್ಮ ಕಡೆ ಗಮನ ಕೊಡುವಂಗ ಏನು ಅವ್ರದ್ದು ಸೆಳೆತ, ಏನು ಆಕರ್ಷಣೆ ಮಾಡಿಕೊಡ್ತೀರಿ? ಈಗ ನೋಡ್ರಿ, ಯಾವುದೇ ಒಂದು ಉದ್ಯಮವನ್ನ ನಾವು ಸ್ಥಾಪಿಸಬೇಕಾದ್ರೂ ಒಂದು ಪ್ರವರ್ಬ್ ಇದೆ ಇಂಗ್ಲಿಷ್ ನಲ್ಲಿ. ಏನಂತಂದ್ರೆ, ಎ ರುಪಿ ಸೇವ್ಡ್ ಈಸ್ ರುಪಿ ಅರ್ನ್ಡ್ ಅಂತ ಒಂದು ಪ್ರವರ್ಬ್ ಇದೆ. ಅಂದ್ರೆ ನಾವು 1 ರೂಪಾಯಿಯನ್ನ ಉಳಿಸಿದ್ರೆ ಅದು 1 ರೂಪಾಯಿಯನ್ನ ಗಳಿಸಿದಷ್ಟೇ ಮೌಲ್ಯವನ್ನ ಪಡ್ಕೊಳ್ತದೆ. ಹಂಗೆ ಯಾವುದೇ ಒಂದು ಉದ್ಯಮ ನಡಿಬೇಕಾತಂತಂದ್ರೆ ಮೂಲವಾಗಿ ನಾವು ಸಾಲವನ್ನ ಪಡೆದಾಗ ಅದಕ್ಕೆ ನಾವು ಸಾಲವನ್ನ ತೀರಿಸುವ ನಿಟ್ಟಿನಲ್ಲಿ ಯಾವ ಒಂದು ಬಡ್ಡಿ ದರದಲ್ಲಿ ನಮಗೆ ಸಾಲ ಸಿಗ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾವುದೇ ಒಂದು ಉದ್ಯಮ ಸಕ್ಸಸ್ ಆಗ್ಬೇಕಂತಂದ್ರೆ ಫೈನಾನ್ಸಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ ಆಗ್ತದೆ. ಈ ಉದ್ಯಮಿಗೆ ಏನಪ್ಪಾ ಅಂತಂದ್ರೆ ಈ ಹಣದ ಸಹಾಯ ಏನಿದೆಯಲ್ಲ ಅದು ರಕ್ತದ ಸಹಾಯ ಇದ್ದಂಗೆ. ಮಾನವನ ದೇಹಕ್ಕೆ ಎಷ್ಟು ರಕ್ತ ಇಂಪಾರ್ಟೆಂಟ್ ಇದೆ, ಹಂಗೆ ಉದ್ಯಮಿಗೂ ಸಹ ಸಾಲ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದಕ್ಕೆ ನಾವು ಎಲ್ಲಿ ಕಡಿಮೆ ದರದಲ್ಲಿ ಸಾಲ ಸಿಗ್ತದೆ ಅಂತಲ್ಲಿ ನಾವು ಸಾಲವನ್ನ ತೆಗೆದುಕೊಂಡ್ರೆ ನಮಗೇನಾಗ್ತದೆ, ನಮ್ಮ ಉದ್ಯಮ ಮುಂದೆ ನಡೆಸಲಿಕ್ಕೆ ಮತ್ತು ಆ ಉದ್ಯಮಕ್ಕೆ ಸ್ವಂತ ಬಂಡವಾಳವನ್ನು ಹಾಕೊಳ್ಳಿಕ್ಕೆ ಏನೇ ನಮ್ದು ಈ ಬಡ್ಡಿ ದರದಲ್ಲಿ ನಾವು ಏನು ಉಳಿತಾಯ ಮಾಡ್ತೀವಿ ಅದು ಉದ್ಯಮೆಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಆ ನಿಟ್ಟಿನೊಳಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಬಡ್ಡಿ ಸಹಾಯಧನ ಯೋಜನೆಯನ್ನ ತೆಗೆದುಕೊಂಡು ಬಂದಿದೆಯಲ್ಲ, ಆ ಬಡ್ಡಿ ಸಹಾಯಧನದ ಯೋಜನೆ ಇಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರುವಂತಹ ಎಲ್ಲ ಹಣಕಾಸು ಸಂಸ್ಥೆಗಳಿಗಿಂತ ಬಹಳ ಕಡಿಮೆ ದರದಲ್ಲಿ ಉದ್ಯಮೆದಾರರಿಗೆ ಅದು ನೀಡ್ತದೆ. ಆ ನಿಟ್ಟಿನೊಳಗೆ ಈ ಉದ್ಯಮೆದಾರರು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯನ್ನ ಈಗ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಹಿಂಗಾಗಿ ಈ ಉದ್ಯಮೆದಾರರಿಗೆ, ನಾನು ಬಹಳಷ್ಟು ಜನರಿಗೆ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬಗ್ಗೆ ಅರಿವು ಇರ್ಲಿಕ್ಕಿಲ್ಲ, ಬಟ್ ನಿಮ್ಮ ಮುಖಾಂತರ ಈಗ ಅದು ಬಹಳಷ್ಟು ಜನಕ್ಕೆ ತಲುಪ್ತಾ ಇರೋದ್ರಿಂದ ನಾನು ಉದ್ಯಮೆದಾರರಿಗೆ ಏನು ಅರಿಕೆ ಮಾಡ್ಕೊಳ್ತಾ ಇದ್ದೀನಿ, ನೀವು ಉದ್ಯಮವನ್ನ ಸ್ಥಾಪನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಗೆ ನೀವೇನಾದ್ರೂ ಬಂದ್ರಿ ಅಂತಂದ್ರೆ ಖಂಡಿತವಾಗ್ಲೂ ಕರ್ನಾಟಕ ಹಣಕಾಸು ಸಂಸ್ಥೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕು, ಎಲ್ಲ ಸಹಕಾರಿ ಬ್ಯಾಂಕು ಮತ್ತು ಬೇರೆ ಬೇರೆ ಪ್ರೈವೇಟ್ ಫೈನಾನ್ಸ್ಗಿಂತ ಅತ್ಯಂತ ಕಡಿಮೆ ದರದಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಬಹಳ ಕಾರ್ಯಪ್ರವೃತ್ತ ಆಗ್ತಾ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಈಗ ಒಂದು ಎಕ್ಸಾಂಪಲ್ ಬೇಕು ನಮ್ಗೆ. ನಾನು ಕಾರ್ ತಗೋಬೇಕು, ನಾನು ಒಂದು ಫ್ಯಾಕ್ಟ್ರಿ ಮಾಡಬೇಕು, ನಾನು ಒಂದು ಚಹಾ ಕಪ್ ತಯಾರು ಮಾಡುವಂಥದ್ದು, ಪ್ಲೇಟ್ ತಯಾರು ಮಾಡುವಂಥದ್ದು, ಯಾವ್ಯಾವ ಘಟಕಗಳಿಗೆ ನೀವು ಸಾಲ ಕೊಡ್ತೀರಿ? ನೋಡಿ, ಇದು ನಮ್ದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಇರ್ಬೋದು ಅಥವಾ SFC ಆಕ್ಟ್ 1957 ಮೂಲ ಉದ್ದೇಶ ಏನಿದೆ, ಎಲ್ಲ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಈ ಸಣ್ಣ ಮತ್ತು ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದನ್ನ ನಾವು ಅತಿ ಒಂದು ಸಾಮಾನ್ಯ ಜನರಿಗೆ ಅರ್ಥ ಆಗುವಂಗೆ ಹೇಳಬೇಕು ಅಂತಂದ್ರೆ, ಯಾವುದೇ ಒಂದು ವಸ್ತುವನ್ನ ಮಷಿನ್ ನಲ್ಲಿ ಅಳವಡಿಸಿಕೊಂಡು ಅದರ ಮೂಲ ರೂಪದಿಂದ ಇನ್ನೊಂದು ರೂಪಾಂತರವನ್ನ ಹೊಂದುವಂತಹ ಏನು ಪ್ರೊಸೆಸ್ ಅಂತೀನಿ, ಏನಂತ ಹೇಳ್ತೀವಿ ನಾವು, ಇದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಹಿಂಗೆ ಯಾವುದೇ ಒಂದು ಅಗ್ರಿಕಲ್ಚರ್ ಮತ್ತು ಪೋಲ್ಟ್ರಿಯನ್ನ ಹೊರತುಪಡಿಸಿ ನಾವು ಏನ್ ಮಾಡ್ತೀವಿ, ಎಲ್ಲಾ ಉದ್ಯಮಿಗಳಿಗೂ ಅಂದ್ರೆ ಸಾಧ್ಯ ಆದಷ್ಟು ಈ ಏನು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಂದ್ರೆ ಮಷಿನ್ ಅನ್ನ ಯೂಸ್ ಮಾಡಿ ಮೂಲ ರೂಪಾಂತರದಿಂದ ಇನ್ನೊಂದು ರೂಪಾಂತರವನ್ನ ಹೊಂದುವಂತಹ ವಸ್ತುಗಳ ತಯಾರಿಕೆಗೆ ಎಲ್ಲದಕ್ಕೂ ನಾವು ಸಾಲವನ್ನ ಒದಗಿಸ್ತಾ ಇದ್ದೇವೆ. ಸೊ ಅದರಲ್ಲಿ ನಿಮಗೆ ಮಷಿನ್ ಟೂಲ್ಸ್ ಇರ್ಬೋದು, ಅಥವಾ ನಿಮ್ದು ಶೀಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ನೀವು ಹೇಳಿದಾಗೆ ಪೇಪರ್ ಕಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಪೇಪರ್ ಪ್ಲೇಟ್ಸ್ ಇರ್ಬೋದು. ಈಗ ಏನಾಗ್ತಾ ಇದೆ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಈಗ ಏನ್ ಮಾಡ್ತಾ ಇದ್ದೀವಿ ನಾವು, ಪೇಪರ್ ಪ್ಲೇಟ್ಸು, ಪೇಪರ್ ಬ್ಯಾಗ್ಸು,
ಇಂಥವಕ್ಕೆ ನಾವು ಜಾಸ್ತಿ ಈ ಇಕೋ ಫ್ರೆಂಡ್ಲಿ ಆಕ್ಟಿವಿಟೀಸ್ಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಗಾರ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಅದಕ್ಕೆಲ್ಲ ನಾವು ಏನ್ ಮಾಡ್ತೀವಿ, ಲೋನ್ ಕೊಡ್ತೀವಿ. ಯಾವುದೇ ಆಕ್ಟಿವಿಟಿ, ಯಾವುದೇ ಅದು ಮಷಿನ್ ರೂಪದೊಳಗ ಯೂಸ್ ಆಗಿ ಮಷಿನ್ ಅನ್ನ ಒಳಗೊಂಡು ಅದು ರೂಪಾಂತರ ಹೊಂದದ ಅಂತ ಎಲ್ಲಾ ಆಕ್ಟಿವಿಟಿಗೂ. ಬಟ್ ಆದ್ರೆ ಏನಂತಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 25-30 ಒಂದು ಏನು ಪಾಲಿಸಿ ಹೊರಡಿಸಿದ್ದಾರೆ. ಆ ಪಾಲಿಸಿಯಲ್ಲಿ ಈ ಸಹಾಯಧನಕ್ಕಾಗ್ಲಿ ಮತ್ತೆ ಈ DICದವರು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಅಂತ ಕೊಡ್ತಾರೆ. ಅದರಲ್ಲಿ ಕೆಲವೊಂದು ಉದ್ಯಮಗಳನ್ನ ಹೊರತುಪಡಿಸಿದ್ದಾರೆ. ಅನೆಕ್ಷರ್ 5ದಲ್ಲಿ ಅಂದ್ರೆ ಇಂಡಸ್ಟ್ರಿಯಲ್ ಪಾಲಿಸಿ ಅಂತ ಹೇಳಿ ನಾವು ಈಗ ಗೂಗಲ್ ಸರ್ಚ್ ಮಾಡಿದಾಗ ಅಥವಾ ನಮ್ಮ ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸಿದಾಗ ಎಲ್ಲಾನು ಈಗ ನಮ್ಮ ಅಂಗೈಯಲ್ಲೇನೆ ಮಾಹಿತಿ ನಮಗೆ ದೊರಕ್ತಾ ಇರೋದ್ರಿಂದ ನೀವು ಇಂಡಸ್ಟ್ರಿಯಲ್ ಪಾಲಿಸಿ 25-30 ಅಂತೇಳಿ ಸರ್ಚ್ ಮಾಡಿದಾಗ ಅಲ್ಲಿ ಅನೆಕ್ಷರ್ 5ದಲ್ಲಿ ಯಾವ್ಯಾವ ಉದ್ಯಮಿಗಳಿಗೆ ನಾವು ಈ ಒಂದು ಸಹಾಯಧನವನ್ನ ಕೊಡ್ಲಿಕ್ಕೆ ಬರಲ್ಲ ಮತ್ತು ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಕೊಡ್ಲಿಕ್ಕೆ ಬರೋದಲ್ಲ ಅನ್ನೋದನ್ನ ಅವರು ಲಿಸ್ಟ್ ಮಾಡಿದ್ದಾರೆ. ಅಂತಹ ಉದ್ಯಮಗಳನ್ನ ಹೊರತುಪಡಿಸಿ ಎಲ್ಲಾ ಉದ್ಯಮಿಗಳಿಗೂ ನಾವು ಸಾಲವನ್ನ ಕೊಡ್ತೀವಿ. ಅನೆಕ್ಷರ್ 4ರಲ್ಲಿ ನಿಮಗೆ ಯಾವ ಉದ್ಯಮಿಗಳು ಸಾಲ ಕೊಡಬಹುದು ಅನ್ನೋದಿದೆ. ಆ ಉದ್ಯಮಿಗಳಿಗೆ ಎಲ್ಲದಕ್ಕೂ ನಾವು ಸಾಲದ ನೆರವನ್ನ ಒದಗಿಸಿಕೊಡ್ತೀವಿ. ಸರ್, ಇಲ್ಲಿ 2 ಪ್ರಶ್ನೆ ಬರ್ತಿದೆ. ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ, ಒಂದು ಮೂವೇಬಲ್ ಪ್ರಾಪರ್ಟಿ. ಸಾಲ ಕೇಳೋದು, ನಾನು ಮೂವೇಬಲ್ ಅಂದ್ರೆ ಅದು ಸಂಚಾರಿ, ಅದು ಕಾರ್ ಇರ್ಬೋದು, ರಿಕ್ಷಾ ಇರ್ಬೋದು, ಹಿಂಗೆಲ್ಲ ಇವೆಲ್ಲ ಬರ್ತಾವೆ ಬೇರೆ ಬೇರೆ. ಇದ್ರೊಳಗೆ ಮೂವೇಬಲ್ ಇಮ್ಮೂವೇಬಲ್ 2 ಇದ ನಿಮ್ಮ ಲೋನ್? ಈಗ ಏನಾಗ್ತದ ಅಂತಂದ್ರೆ, ಈಗ ನೀವು ಕೇಳಿದ ಒಂದು ಒಳ್ಳೆಯ ಪ್ರಶ್ನೆ. ಈಗ ಇದ್ರೊಳಗ ನಾವು ಉದ್ಯಮಗಳನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ನಾವು ಯಾವ್ದಕ್ಕೆ ಲೋನ್ ಕೊಡ್ತೀವಿ, ಯಾವ್ಯಾವ ಆ ಉದ್ಯಮ ಸ್ಥಾಪಿಸುವಾಗ ನಿಟ್ಟಿನೊಳಗೆ ಏನೇನು ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಸ್ಥಿರ ಆಸ್ತಿಗಳಂತ ಏನ್ ನಾವು ಕರಿತೀವಿ, ಆ ಸ್ಥಿರ ಆಸ್ತಿಗಳಿಗೆ ನಾವು ಲೋನ್ ಅನ್ನು ಕೊಡ್ತೀವಿ. ಈಗ ನಾವು ಲ್ಯಾಂಡ್, ಅದೇನು ಉದ್ಯಮದ ಜಾಗ ಏನಿದೆ ಅಲ್ಲ, ಆ ಜಾಗಕ್ಕೆ ನಾವು ಲೋನ್ ಅನ್ನು ಕೊಡಂಗಿಲ್ಲ. ಬಟ್ ಉದ್ಯಮ ಜಾಗ ಅವ್ರದಿತ್ತು ಅಂತಂದ್ರೆ, ಈಗ ಏನಾಗ್ತದೆ, ಗೌರ್ಮೆಂಟ್ ಏನ್ ಮಾಡಿದೆ, ಬೇರೆ ಬೇರೆ ವಲಯಗಳಲ್ಲಿ ಕೈಗಾರಿಕಾ ವಸಾಹತುಗಳನ್ನ ಸ್ಥಾಪನೆ ಮಾಡಿದೆ KIDB ಮತ್ತು KSSRTC ಮೂಲಕ. ಅಂತಹ ವಸಾಹತುಗಳಲ್ಲಿ ಯಾರು ಉದ್ಯಮಿದಾರರು ಅದನ್ನ ವಸಾಹತುಗಳನ್ನ ಪಡ್ಕೊಂಡಿದ್ದಾರೆ, ಅಲಾಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಆ ಒಂದು ವಸಾಹತಿನ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮತ್ತು ಯಂತ್ರೋಪಕರಣಗಳನ್ನ ಸ್ಥಾಪಿಸ್ಲಿಕ್ಕೆ ನಾವೇನ್ ಮಾಡ್ತೀವಿ, ಸಾಲ ಸೌಲಭ್ಯವನ್ನ ಒದಗಿಸ್ತೀವಿ. ಇದಷ್ಟೇ ಅಲ್ಲದೆ ನಾವು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮೆದಾರರಿಗೆ ಅತ್ಯಂತ ಕಡಿಮೆ ದರದೊಳಗೆ ಈ ವಾಹನಗಳನ್ನ ಅಂದ್ರೆ ಈ ಟ್ಯಾಕ್ಸಿ ಟೈಪ್ ಅಂದ್ರೆ ಯೆಲ್ಲೋ ಬೋರ್ಡ್ಗೆ ವಾಹನಗಳನ್ನ ನಾವು ಕೊಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಸಹಾಯವನ್ನ ಒದಗಿಸ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಪ್ರೊಫೆಷನಲ್ಗೂ ಸಹ ನಾವೇನ್ ಮಾಡ್ತೀವಿ, ಈ ವಾಹನವನ್ನ ಪಡ್ಕೊಳ್ಳಿಕ್ಕೆ ನಾವು ಸಾಲವನ್ನ ಕೊಡ್ತೀವಿ. ಬಟ್ ಆದ್ರೆ ಅದಕ್ಕೆ ಕನ್ಸೆಷನ್ ರೇಟ್ ಇರಲ್ಲ, ಬಟ್ ಸಾಲವನ್ನ ನಾವು ಒದಗಿಸ್ತೇವೆ. ಏನು ತೊಂದ್ರೆ. ಈಗ ನಮ್ಮ ಎಕ್ಸಾಂಪಲ್ ನೀವು ಗದಗಿನೂ ಕೊಡಬಹುದಾ? ಯಾರ್ಯಾರು ನಿಮ್ಮ KSFC ಲೋನ್ ತಗೊಂಡ್ರೆ ಗದಗದಲ್ಲಿ? ನೀವು ಬಹಳ ಒಳ್ಳೆಯ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದು ಮಾದರಿಯಾದವರು ಯಾರಿದ್ದಾರೆ ಅಂತ ನೀವು ಕೇಳಿದ್ರಿ. ಬಹಳ ಒಂದು ಉತ್ತಮವಾದಂತಹ ಪ್ರಶ್ನೆ. ಈ ನಮ್ಮ ಕರ್ನಾಟಕ ಹಣಕಾಸು ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ 2 ಉದಾಹರಣೆಗಳನ್ನ ನಿಮ್ಗೆ ನಾನು ಕೊಡ್ತೀನಿ. ಈಗ ನೀವು ಇನ್ಫೋಸಿಸ್ ಅನ್ನುವಂತಹ ಒಂದು ಸಂಸ್ಥೆಯ ಹೆಸರನ್ನ ಇಡೀ ಜಗತ್ತಿನಲ್ಲೇ ಈಗ ಅದು ಪ್ರಸಿದ್ಧ ಆಗಿದೆ. ನಾವು ರಾಷ್ಟ್ರೀಕೃತ ಬ್ಯಾಂಕಿಗಳಿಗೂ ಮತ್ತು ಕರ್ನಾಟಕ ಹಣಕಾಸು ಸಂಸ್ಥೆಗೂ ನೀವು ಏನು ವ್ಯತ್ಯಾಸ ಇದೆ ಅಂತ ಕೇಳಿದ್ರಿ, ಅದಕ್ಕೆ ನೀವು ಇದು ಪೂರಕವಾಗಿ ನಾನು ಉತ್ತರವನ್ನು ಕೊಡ್ತಾ ಇದ್ದೇನೆ. ಈಗ ಈ ನಾರಾಯಣ ಮೂರ್ತಿಯವರು ತಮ್ಮ 4 ಜನ ಫ್ರೆಂಡ್ಸ್ ಜೊತೆ ಕೂಡಿ ಅವಾಗ ಒಂದು ಉದ್ಯಮವನ್ನ, ಈ ಒಂದು ಸಾಫ್ಟ್ವೇರ್ ಉದ್ಯಮವನ್ನ ಸ್ಥಾಪಿಸ್ಬೇಕು ಅಂತಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಬ್ಯಾಂಕಿಗೂ ಅವರು ಅಡ್ಡಾಡಿದ್ರು. ಬಟ್ ಯಾರು ಅವರಿಗೆ ಲೋನ್ ಕೊಡಲಿಲ್ಲ, ಯಾಕಂದ್ರೆ ಅದು ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ ಇದ್ರು. ಈ ಬ್ಯಾಂಕ್ಗಳು ಏನ್ ಮಾಡ್ತಾವು ಅಂತಂದ್ರೆ, ತಮ್ಮಲ್ಲಿ ಯಾರು ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಆ ಆರ್ಥಿಕ ಒಂದು ನೆರವನ್ನ ಪಡ್ಕೊಂಡಿರ್ತಾರೆ, ಆ ಆರ್ಥಿಕ ನೆರವು ಹೇಗಿದೆ ಅನ್ನೋದರ ಆಧಾರದ ಮೇಲೆ ಸಾಲವನ್ನ ಕೊಡ್ತದೆ. ಬಟ್ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅದು ಯಾವುದೂ ಇಲ್ಲದೆ ಒಬ್ಬ ವ್ಯಕ್ತಿಯ ಒಂದು ಅರ್ಹತೆ, ಅವನ ಉದ್ಯಮವನ್ನ ಸ್ಥಾಪಿಸುವಂತಹ ಅವನಲ್ಲಿ ಕ್ಷಮತೆ ಮತ್ತು ಆ ಉದ್ಯಮ ಮುಂದೆ ನಡೀತದ ಅನ್ನೋ ಒಂದು ತಾಂತ್ರಿಕತೆ ನೈಪುಣ್ಯತೆಯ ಮೇಲೆ ನಾವು ಸಾಲವನ್ನ ಒದಗಿಸ್ತೀವಿ. ನಾವೇನ್ ಮಾಡಿದ್ವಿ, ನಾರಾಯಣ ಮೂರ್ತಿ ಅವರು ಮುಂದೆ ಒಂದು ಬಹಳ ದೊಡ್ಡ ಒಂದು ಉದ್ಯಮವನ್ನ ಸ್ಥಾಪಿಸ್ಲಿಕ್ಕೆ ಈ ಒಂದು ಉದ್ಯಮ ಬಹಳ ಸಹಾಯ ಆಗ್ತದೆ ಅಂತ ಹೇಳಿ ನಾವು ಅವರಿಗೆ 10 ಲಕ್ಷ ರೂಪಾಯಿ ಲೋನ್ ಅನ್ನು ಕೊಟ್ವಿ. ಅವಾಗ ಅದೇ 10 ಲಕ್ಷ ರೂಪಾಯಿ ಲೋನ್ ಈಗ 10,000 ಕೋಟಿಗಿಂತ ಹೆಚ್ಚಿಗೆ ಆಗಿ ಕೇವಲ ನಮ್ಮ ರಾಜ್ಯದಲ್ಲ ಅಷ್ಟೇ ಅಲ್ಲ, ಜಗತ್ತಿನ ತುಂಬೆಲ್ಲ ವ್ಯಾಪಿಸಿದೆ. ಈ ರೀತಿಯ ಒಂದು ಸಹಾಯ, ಅಡಿಪಾಯ ಅಂದ್ರೆ ನಾವು ಒಂದು ಉದ್ಯಮ ಸಣ್ಣ ಒಂದು ಪ್ರಮಾಣದಾಗಿದ್ದಾಗ ಆ ಉದ್ಯಮ ಬೃಹದಾಕಾರವಾಗಿ ಬೆಳಿಬೇಕು ಅಂತಂದ್ರೆ ಅಡಿಪಾಯ ಮುಖ್ಯ ಆಗ್ತದೆ. ಆ ಅಡಿಪಾಯದ ಹಣವನ್ನ ಹಾಕೋದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ. ಇಂತಹ ಅನೇಕ ಸಂಸ್ಥೆಗಳನ್ನ ನಾನು ಉದಾಹರಣೆ ಕೊಡಬಹುದು ನಿಮ್ಗೆ. ಬಯೋಕಾನ್ ಇದೆ,
ಆಮೇಲೆ ಅನೇಕ ಕನ್ಸ್ಟ್ರಕ್ಷನ್ಸ್ ಕಂಪನಿಗಳಿವೆ. ಸೊ ಅದು ಯಾಕೆ ನಿಮ್ಮ ಗದಗದ ನಮ್ಮ ವಿಜಯ್ ಸಂಕೇಶ್ವರ್ ಅವರು ಹೌದು. ಕೇವಲ ಗದಗದಲ್ಲಿ 2 ಲಾರಿಗಳ ಮುಖಾಂತರ ಅವರು ತಮ್ಮ ಜೀವನವನ್ನ ಪ್ರಾರಂಭ ಮಾಡಿದ್ರು. ಅದು KSFC ಇಂದ ಸಾಲವನ್ನ ಪಡೆದು ಇವತ್ತು ಲಾಜಿಸ್ಟಿಕ್ ಕಂಪನಿಯಲ್ಲಿ ನಮ್ಮ ಏಷ್ಯಾದಲ್ಲಿಯೇ ಅತ್ಯಂತ ಒಂದು ದೊಡ್ಡ ಲಾಜಿಸ್ಟಿಕ್ ಕಂಪನಿ ಅಂತಂದ್ರೆ VRL ಸಮೂಹ ಅಂತ ಹೇಳಿ ಬೆಳೆದು ಬಂದಿದೆ. ಅವರು ಗದಗಿನವರು ಅಂತ ಹೇಳಿ ಹೇಳ್ಕೊಳ್ಳಕ್ಕೆ ತುಂಬಾ ಹೆಮ್ಮೆ ಆಗ್ತದೆ. ಅವ್ರ ಬ್ರದರ್ ಮೃತ್ಯುಂಜಯ ಸಂಕೇಶ್ವರ್ ಅವರು ತಗೊಂಡಿದ್ದಾರೆ. ಹೌದು, ಅವರು ಈಗ ಪ್ರಿಂಟಿಂಗ್ ಕ್ಷೇತ್ರದೊಳಗ ಅವರು ಬಹಳಷ್ಟು ಹೌದು, ಅವರು ಲೋನ್ ತಗೊಂಡಾರೆ. ಪ್ರಿಂಟಿಂಗ್ ಸಂಕೇಶ್ವರ್ ಪ್ರಿಂಟರ್ಸ್ ಅಂತಿದೆ. ಅವರು ಒಳ್ಳೊಳ್ಳೆ ಸಾಮಾಜಿಕ ಒಳ್ಳೆ ಆಗುವಂತಹ ಎಲ್ಲ ಪಬ್ಲಿಸಿಟಿಯನ್ನ ಅವರು ಪ್ರಿಂಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಮೊದಲ ಪೀಳಿಗೆ ಉದ್ಯಮಿದಾರರಿಗೆ ಯಾರಲ್ಲಿ ಉದ್ಯಮವನ್ನು ಸ್ಥಾಪಿಸುವಂತಹ ಕೌಶಲ್ಯ ಇದೆ, ಛಲ ಇದೆ, ಯಾರಿಗೆ ಬೇರೆ ಹಣಕಾಸು ಸಂಸ್ಥೆಗಳು ನೆರವನ್ನ ಕೊಡಲ್ಲ ಅಂಥವ್ರನ್ನ ಹುಡುಕಿ ಆ ಉದ್ಯಮನ ಸ್ಥಾಪನೆ ಮಾಡಲಿಕ್ಕೆ ನಮ್ಮ ನಿಯಮಾವಳಿ ಪ್ರಕಾರ ಅವರು ಅರ್ಹರಿದ್ರೆ ಖಂಡಿತವಾಗಿಯೂ ಅಂತಹ ಉದ್ಯಮಿದಾರರನ್ನ ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ. ಈ ಪ್ರೋತ್ಸಾಹಿಸ್ತೇವೆ ಅನ್ನೋದಕ್ಕೆ ಈ ಬಯೋಕಾನು, ಇನ್ಫೋಸಿಸ್, VRL ಇಂಥ ಸಂಸ್ಥೆಗಳೇ ಪ್ರೇರಣೆ. ಅಂತ ಸಂಸ್ಥೆಗಳು ಮಾದರಿ ಆಗಿದಾವು ಉಳಿದ ಉದ್ಯಮಿದಾರರಿಗೆ. ಎಸ್, ಇಲ್ಲೊಂದು ಕೊರೆ ಇದೆ. KSFC ಇಂದ ಸಾಲ ತಗೊಂಡವ್ರು ಬಹಳ ಜನ ಉದ್ಧಾರ ಆಗಿಲ್ಲ. ತಪ್ಪು ಕಲ್ಪನೆಗಳು ಸರ್ ಅದು. ಈಗ ಒಂದು ನಾನು ಪ್ರಶ್ನೆಯನ್ನ ಜನರಿಗೆ ಕೇಳೋದು, ಯಾವುದೇ ಸಾಲವನ್ನ ಯಾವುದೇ ಬ್ಯಾಂಕ್ ನಲ್ಲಿ ತಗೊಂಡ್ರು ಸಹ ನೀವು ಆ ಸಾಲವನ್ನ ತೀರಿಸಲೇಬೇಕಾ? 1 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು. ಯಾರೂ ಸಹ ನಿಮಗೆ ಬಡ್ಡಿ ಹಾಕದೆ ನಿಮಗೆ ಸಾಲವನ್ನ ಕೊಡಂಗಲ್ಲ. ಎಲ್ಲಾ ಬ್ಯಾಂಕಿಗಳಿಗೂ ನೀವು ಬಡ್ಡಿಯನ್ನ ತುಂಬಲೇಬೇಕು. KSFC ಏನ್ ಮಾಡ್ತದೆ ಅಂತಂದ್ರೆ, ನೀವು ಫೈನಾನ್ಸಿಯಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರಿಗೆ ದಾರಿಯನ್ನ ಮಾಡಿಕೊಡ್ತದೆ. ಸೊ ನಾವು ಏನ್ ಮಾಡ್ತೀವಿ, ನೀವು ಯಾವ ಹಂತದಲ್ಲಿ ನೀವು ನಿಮ್ಮ ಫೈನಾನ್ಸಿಯಲ್ ಡಿಸಿಪ್ಲಿನ್ ಅನ್ನ ಬಿಟ್ಟು ಹೋಗ್ತಾ ಇದ್ದೀರಿ ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಸೊ ನಾವು ಗಮನಿಸಿ ನಿಮ್ಮ ಸಾಲವನ್ನ ಬೇಗ ತೀರೋ ಹಾಗೆ ಮಾಡಿಕೊಂಡು KSFC ಇಂದ ಸಾಲ ತಗೊಂಡ್ರೆ 5 ವರ್ಷ ಅಥವಾ 6 ವರ್ಷದಲ್ಲಿ ಅದರ ಸಾಲ ಎಲ್ಲ ತೀರಿ ಏನ್ ನೀವು ಸಾಲ ತಗೊಂಡಿರ್ತೀರಿ ಆ ಎಲ್ಲಾ ಆಸ್ತಿಗಳು ನಿಮ್ಮಂತ ಆಗ್ತಾವ. ಬಟ್ ಈ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಅವರು ಬಹಳಷ್ಟು ನಿಮಗೆ ಸಮಯನ ಕೊಟ್ರೆ ಹೆಚ್ಚಿನ ಬಡ್ಡಿಯನ್ನ ನೀವು ತುಂಬ್ಕೋತಾ ಹೋಗ್ತೀರಿ. ಆಸ್ತಿಗಳು ನಿಮ್ಮಂತ ಆಗಲ್ಲ ಬೇಗ. ಆ ದೃಷ್ಟಿಯೊಳಗ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ನೀವೇನು ಸಾಲ ತಗೊಂಡಿರ್ತೀರಿ ಆವಾಗ 5 ವರ್ಷ ಇರ್ಬೋದು, 8 ವರ್ಷದಲ್ಲಿ ಇರ್ಬೋದು, ನೀವೇನು ಸಾಲ ತಗೊಂಡಿದ್ದ ಆಸ್ತಿ ಏನ ಸಂಸ್ಥೆಗೆ ಅರ್ಮಾಣ ಮಾಡ್ಕೊಂಡಿರ್ತೀರಿ ಅದೆಲ್ಲಾ ಪೂರ್ತಿ ನಿಮ್ಮಂತ ಆಸ್ತಿ ಆಗ್ತದೆ. ನೀವು ಆಸ್ತಿವಂತರಾಗ್ತೀರಿ ಬೇಗ. ಆ ದೃಷ್ಟಿಯೊಳಗ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಬಹಳ ಉತ್ತಮವಾದ ಆಯ್ಕೆ ಅಂತ ಹೇಳಿ. ಹೌದು, ನೀವು ಸಾಲ ಕೊಡುವಾಗ ಭಯಂಕರ ಸಮಯ ತಗೊಂತೀರಿ, ಟೈಮ್ ತಗೊಂತೀರಿ, ಸುಮ್ಮನೆ ತಿರುಗಾಡ್ಬೇಕು ಮಾರಾಯ. ಇಲ್ಲ, ಏನಾಗ್ತದೆ ಅಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಸಾಲ ತಗೋಬೇಕಾದ್ರೂ ಸಹ ಮೂಲ ಒಂದು ದಾಖಲೆಗಳನ್ನ ನಾವು ಸಲ್ಲಿಸಲೇಬೇಕಾಗ್ತದೆ. ಸೊ ಈಗೇನಾಗಿದೆ ಅಂತಂದ್ರೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯೂ ಸಹ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾ ಇದೆ. ಸೊ ಈಗ ನಾವು ಮನೆಯಲ್ಲೇ ಕೂತು ನೀವು ಅರ್ಜಿಯನ್ನ ಹಾಕ್ಬಹುದು. ಈಗ ನಾವು ನಿಮ್ಗೆ ಈ ಸಾಮಾನ್ಯ ಜನರಿಗೆ ಅಥವಾ ಉದ್ಯಮಿದಾರರಿಗೆ ನಾನೇನ್ ಅರ್ಜಿ ಮಾಡ್ಕೊಳ್ತೀನಿ ಅಂತಂದ್ರೆ, ಈ www.ksfc ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಒಂದು ನಮ್ದು ಗೂಗಲ್ ಸರ್ಚ್ ಅಲ್ಲಿ ನಮ್ದು ರಿಜಿಸ್ಟ್ರೇಷನ್ ಪೋರ್ಟಲ್ ಓಪನ್ ಆಗ್ತದೆ. ಆ ರಿಜಿಸ್ಟರ್ ಪೋರ್ಟಲ್ ಮುಖಾಂತರ ನೀವು ರಾಜ್ಯದ 32 ಶಾಖೆಗಳಲ್ಲಿ ಯಾವುದೇ ಶಾಖೆಗೆ ನಿಮ್ಮ ಮನೆಯಿಂದನೇ ಕೂತು ನೀವು ಸಾಲದ ಅರ್ಜಿಯನ್ನ ಹಾಕಬಹುದು. ಸೊ ಇಷ್ಟೊಂದು ತ್ವರಿತವಾಗಿ ನಾವು ಈಗ ಮುಂದುವರೆದಿದ್ದೇವೆ. ಸೊ ಈ ದೃಷ್ಟಿಯೊಳಗ ಆಮೇಲೆ ಇನ್ನೊಂದು ನಾನು ಉದ್ಯಮೆದಾರರಿಗೆ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ, ಬೇರೆ ಹಣಕಾಸು ಸಂಸ್ಥೆಗಳಲ್ಲಿ ನುರಿತ ಕೌಶಲ್ಯಯುತ ಉದ್ಯೋಗಿಗಳಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಟೆಕ್ನಿಕಲ್ ನೋಹವನ್ನ ಕೊಡ್ಲಿಕ್ಕೆ, ಲೀಗಲ್ ನಾಲೆಜ್ ಅನ್ನ ಒದಗಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಔಟ್ಸೋರ್ಸ್ ಅನ್ನ ನಂಬ್ಕೊಂಡಿದ್ದಾರೆ ಬೇರೆ ಹಣಕಾಸು ಸಂಸ್ಥೆಗಳು. ಬಟ್ ನಾವೇನ್ ಮಾಡಿದೀವಿ, ಸ್ವತಃ ನಮ್ಮಲ್ಲಿಯೇ ನುರಿತ ಕೌಶಲ್ಯದ ತಾಂತ್ರಿಕ ಅಧಿಕಾರಿಗಳನ್ನ, ಲಾ ಅಧಿಕಾರಿಗಳನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಒಂದೇ ಸೂರಿನಡಿಯಲ್ಲಿ ಈ ಎಲ್ಲ ಸೌಕರ್ಯಗಳು ಸಿಗೋದ್ರಿಂದ ಬ್ಯಾಂಕಿನ್ಕಿಂತ ಮತ್ತು ಇತರೆ ಹಣಕಾಸು ಸಂಸ್ಥೆಗಳಕ್ಕಿಂತ ನಮ್ಮಲ್ಲಿ ಸಾಲ ಪಡೆಯೋದು ಬಹಳ ಕಡಿಮೆ ಖರ್ಚಾಗ್ತದೆ ಮತ್ತು ಬಹಳ ತ್ವರಿತವಾಗಿ ಆಗ್ತದೆ. ಇಲ್ಲೊಬ್ರು ಒಂದು ಪ್ರಶ್ನೆ ಕೇಳ್ಯಾರ, ಸಾಲ ಪಡೆಯಲು ಪ್ರಾರಂಭಿಕ ಅವಶ್ಯಕತೆಗಳು ಏನು ಬೇಕು? ಬಹಳ ಒಂದು ಉತ್ತಮವಾದಂತಹ ಒಂದು ಇದು. ಯಾವುದೇ ಈಗ ಏನಾಗ್ತದೆ, ಎಲ್ಲರೂ ನೀವು ಹೇಳಿದಾಗೆ ಎಲ್ಲರೂ ನಿಮ್ಗೆ ಸರ್ಕಾರಿ ನೌಕರಿ ಬೇಕು, ಸರ್ಕಾರಿ ಉದ್ಯೋಗ ಬೇಕು ಅಂತೇಳಿ ಇಂದಿನ ಯುವ ಜನತೆ, ಈ ನಮ್ಮ ಒಂದು ಭಾರತದೊಳಗ ಈ ಬಹಳ ಒಂದು ಸಮೃದ್ಧವಾದಂತಹ ದೇಶ ಆಗ್ತಾ ಇದೆ ಭಾರತ. 60% ಹೆಚ್ಚಿಗೆ ಜನರು ಈಗ ಯುವಕರು ಇದ್ದಾರೆ ನಮ್ಮ ದೇಶದಲ್ಲಿ.
ಈ ಯುವ ಶಕ್ತಿಯನ್ನ ನಾವು ಉಪಯೋಗಿಸ್ಕೊಂಡು ಉದ್ಯಮ ಸ್ಥಾಪಿಸುವ ನಿಟ್ಟಿನಲ್ಲಿ ಈ ಏನು ತಾಂತ್ರಿಕ ಮತ್ತು ಬೇರೆ ಪ್ರೊಫೆಷನಲ್ ನಾಲೆಜನ್ನು ಪಡ್ಕೊಂಡವ್ರು ಏನಿದ್ದಾರೆ, ಸೊ MBA ಆಗಿರ್ಬೋದು, BA ಆಗಿರ್ಬೋದು, ಇಂಥವ್ರು ಉದ್ಯಮ ಸ್ಥಾಪಿಸುವ ನಿಟ್ಟಿನಲ್ಲಿ ತಾವು ಪ್ರಯತ್ನವನ್ನ ಪಟ್ರೆ ಖಂಡಿತವಾಗ್ಲೂ ನಮ್ಮ ದೇಶ ಇನ್ನೂ ಫಸ್ಟ್ ಪ್ಲೇಸ್ ನಲ್ಲಿ ಬರ್ಲಿಕ್ಕೆ, ಇನ್ನು ಸ್ವಲ್ಪ ದಿನದಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಬರ್ಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಹಾಗಾದ್ರೆ ಈ ಒಂದು ಉದ್ಯಮವನ್ನ ಸ್ಥಾಪಿಸಬೇಕಾದ್ರೆ ಏನು ನಮ್ಗೆ ಪ್ರಾರಂಭಿಕ ದಾಖಲೆಗಳು ಏನೇನು ಬೇಕಾಗ್ತವೋ ಅನ್ನೋದನ್ನ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಮೊಟ್ಟ ಮೊದಲನೇದಾಗಿ ಒಂದು ಯಾವುದೇ ಒಂದು ಉದ್ಯಮವನ್ನ ಸ್ಥಾಪಿಸಬೇಕಾದ್ರೆ ಒಂದು ಉದ್ಯಮ ಆಧಾರ ಸಂಖ್ಯೆ ಅಂತ ಹೇಳಬೇಕಾಗ್ತದೆ. ಆ ಉದ್ಯಮ ಆಧಾರ ಸಂಖ್ಯೆಯನ್ನ ನಮ್ಮ DIC ಪ್ರತಿಯೊಂದು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಒದಗಿಸ್ತಾವ. ಸೊ ಎರಡನೇದಾಗಿ ಉದ್ಯಮ ಸ್ಥಾಪಿಸಲಿಕ್ಕೆ ನಮಗೆ ಒಂದು ಜಾಗ ಬೇಕಾಗ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗ ಎಲ್ಲಾ ಜಿಲ್ಲೆಗಳಲ್ಲಿಯೂ ಒಂದೊಂದು KSSIDC ಮತ್ತು KIDB ಇಂದ ಕೈಗಾರಿಕಾ ವಸಾಹತುಗಳನ್ನ ಮಾಡ್ತಾ ಇದೆ. ನಮ್ಮ ಗದಗ್ನಲ್ಲಿಯೂ ಸಹ ನರಸಾಪುರ ಮತ್ತೆ ಇಲ್ಲಿ ಬೇರೆ ಬೇರೆ ಕಡೆ ಒಂದು 3 ವಸಾಹತುಗಳಿದೆ. ಅಷ್ಟೇ ಅಲ್ದ ನಮ್ಮ HK ಪಾಟೀಲ್ ಅವರು ಮತ್ತೆ KH ಪಾಟೀಲ್ ಅವರು ಒಂದು ಇದ್ರೊಳಗೆ JIC ಅಂತ ಹೇಳಿ ಒಂದು ಮಾಡಿದ್ದಾರೆ, ತಮ್ಮದೇ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಉದ್ಯಮವನ್ನ ಸ್ಥಾಪಿಸ್ಲಿಕ್ಕೆ ನಿಮ್ಗೆ ಜಾಗ ಸಿಗ್ತದೆ. ಸೊ ಒಂದು ಉದ್ಯಮ ಆಧಾರ್ ನಂಬರ್ ಬೇಕು, ಜಾಗ ಬೇಕು. ಜಾಗ ಆದ ನಂತರ ನೀವು ಯಾವ ಉದ್ಯಮವನ್ನ ಪ್ರಾರಂಭ ಮಾಡ್ತೀರಿ ಅನ್ನೋದಕ್ಕೆ, ಯಾವ ಉದ್ಯೋಗದಲ್ಲಿ ನಿಮ್ಗೆ ನೈಪುಣ್ಯತೆ ಇದೆ, ಕೌಶಲ್ಯ ಇದೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೇಕಾಗ್ತದೆ, ಪ್ಲಾನ್ ಮಾಡ್ಬೇಕಾಗ್ತದೆ. ಸೊ ಆ ಉದ್ಯಮ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಪೂರಕ ವಾತಾವರಣ ಇದೆಯೇ ಇಲ್ಲೋ ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗ್ತದೆ. ಇದು ಆದ ನಂತರ ಆ ಉದ್ಯಮಕ್ಕೆ ಬೇಕಾಗುವಂತಹ ಕಟ್ಟಡ ಯಾವ ರೀತಿ ಇರಬೇಕು, ಎಷ್ಟು ಇರಬೇಕು ಕಟ್ಟಡ, ಸೊ ಅದನ್ನ ನೀವು ಡಿಸೈಡ್ ಮಾಡ್ಬೇಕಾಗ್ತದೆ. ಸೊ ಅದಾದ ನಂತರ ಆ ಉದ್ಯಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಏನೇನು ಯಂತ್ರೋಪಕರಣಗಳು ಬೇಕು ಅನ್ನೋದನ್ನ ನೀವು ನೋಡ್ಬೇಕಾಗ್ತದೆ. ಅದಾದ ನಂತರ ಆ ಉದ್ಯಮಕ್ಕೆ ಎಷ್ಟು ಹಣಕಾಸಿನ ನೆರವನ್ನ ನಾವು ಒದಗಿಸ್ಬೇಕು, ಹಾಕ್ಬೇಕು, ಬಂಡವಾಳವನ್ನ ಹಾಕ್ಬೇಕು, ಎಲ್ಲೆಲ್ಲಿ ನಮ್ಗೆ ಸಾಲ ಸಿಗ್ತದೆ, ಯಾವ ಬ್ಯಾಂಕ್ನಿಂದ ಸಾಲ ಸಿಗ್ತದೆ, ಸೊ ಅದನ್ನ ನಾವು ನೋಡ್ಬೇಕಾಗ್ತದೆ. ಇದಲ್ಲದೆ ಅದಕ್ಕೆ ರಾ ಮಟೀರಿಯಲ್ ಏನೇನು ಬೇಕಾಗ್ತದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗ್ತದೆ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೋಬೇಕಾಗ್ತದೆ. ಮತ್ತು ಆ ಉದ್ಯಮವನ್ನ ನಡೆಸಲಿಕ್ಕೆ ನಮಗೆ ನೀರಿನ ಅವಶ್ಯಕತೆ ಇದೆಯಾ ಅಂತ ನೋಡ್ಕೋಬೇಕಾಗ್ತದೆ. ಆಮೇಲೆ ಪವರ್, ಈಗೇನು ನಾವು ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ, ಆ ಉದ್ಯಮ ನಡೆಸಲಿಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕಾಗ್ತದೆ, ಆ ಎಲೆಕ್ಟ್ರಿಸಿಟಿ ಒದಗಿಸ್ಲಿಕ್ಕೆ ನಮ್ಮ ಈ ವಿದ್ಯುತ್ ಕಂಪನಿಗಳು ಅವಕ್ಕೆ ನೆರವನ್ನ ಕೊಡ್ಲಿಕ್ಕೆ ತಯಾರಿದ್ದಾರೆ. ಸೊ ಅವು ಎಲ್ಲವನ್ನ ಇವಷ್ಟನ್ನು ನಾವು ಕ್ರೋಢೀಕರಿಸಿಕೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನಾವು ಏನು ತಯಾರು ಮಾಡಿಕೊಂಡು ನಾವು ಉದ್ಯಮ ಸ್ಥಾಪನೆಯನ್ನ ಮಾಡಲಿಕ್ಕೆ ಮುಂದುವರೆದ್ರೆ ಖಂಡಿತವಾಗ್ಲೂ ನಾವು ಒಂದು ಬೇಗ ಉದ್ಯಮವನ್ನ ಸ್ಥಾಪಿಸಿ ಅದು ತನ್ನ ಒಂದು ಪ್ರಾರಂಭಿಕ ಹಂತವನ್ನ ದಾಟಬಹುದು ಅಂತ ನನಗನ್ನಿಸ್ತದೆ. ಇಲ್ಲಿ ಗದಗದಾಗ ಉದ್ಯಮ ಯಾವುದಕ್ಕೆ ಪೂರಕ ಇದೆ? ಗದಗ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆ ಇದು ನನಗನ್ಸಿದ ಮಟ್ಟಿಗೆ ಈಗ ಹುಬ್ಬಳ್ಳಿಗೆ ಬಹಳಷ್ಟು ಹತ್ತಿರ ಇರೋದ್ರಿಂದ ಹುಬ್ಬಳ್ಳಿಯಲ್ಲಿ ಈಗ ಏನಾಗಿದೆ ಅಂದ್ರೆ ಬಹಳಷ್ಟು ಕೈಗಾರಿಕಾ ಉದ್ಯಮಗಳು ಬರ್ತಾ ಇದೆ. ಈ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಿಗಳು ಬಂದಿದ್ದೇವೆ. ಈಗ ಟಾಟಾ ಮಾರ್ಕೋಪೋಲೋ ಇರ್ಬೋದು, ಬೇರೆ ಉದ್ಯಮಿಗಳು ಇರ್ಬೋದು ಅಂತ, ಮತ್ತೆ ಈಗ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಇವೆ. ಸೊ ಅವಕ್ಕೆ ಪೂರಕವಾಗಿ ಬೇಕಾಗುವಂತಹ ಸಣ್ಣ ಕೈಗಾರಿಕಾ ಉದ್ಯಮಿಗಳು, ಅದಕ್ಕೇನು ನೆರವನ್ನು ಒದಗಿಸ್ತಾವ ಅಂತ ಸಣ್ಣ ಕೈಗಾರಿಕಾ ಉದ್ಯಮಿಗಳನ್ನ ನಾವು ಸ್ಥಾಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಯಾಕೆ ಸಣ್ಣ ಕೈಗಾರಿಕೆಗಳು ಬಹಳ ಮಹತ್ವವನ್ನು ಅನ್ನೋದಕ್ಕೆ ನಿಮಗೆ ಒಂದು ಚಿಕ್ಕ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಒಂದು ಇದ್ರೊಳಗೆ ಹೇಳಬೇಕು ಅಂತಂದ್ರೆ, ಈಗ ನಾವೊಂದು ಶರ್ಟ್ ಅನ್ನು ಹಾಕೊಳ್ತೀವಿ, ರೇಮಾನ್ಸ್ ಅನ್ನೋದೊಂದು ಬ್ರ್ಯಾಂಡ್ ನೇಮ್ ಇದೆ. ಅದಕ್ಕೆ 3-4 ಸಾವಿರ ರೂಪಾಯಿ ಬೆಲೆ ಇರ್ತದೆ ಶರ್ಟ್ಗೆ. ಬಟ್ ಅದಕ್ಕೊಂದು ಸಣ್ಣ ಬಿರ್ಡ್ ಇರ್ತದೆ. ಅದು ಬಿರ್ಡಿ ಬರೀ ಕೇವಲ ₹1 ₹2 ಇರ್ತದೆ. ಅದ್ರದ್ದು ಒಂದು 0.01% ಬೆಲೆ ಇರಂಗಿಲ್ಲ. ಆದ್ರೆ ಆ 2,000 2,500 ಶರ್ಟ್ ಒಂದು ಬಿರ್ಡ್ ಕಿತ್ತು ಹೋದ್ರೆ ಅದಕ್ಕೆ ಬೆಲೆ ಇಲ್ಲ. ಹಂಗೆ ಈ ಸಣ್ಣ ಕೈಗಾರಿಕೆಗಳ ಒಂದು ಸಹಾಯ ಇಲ್ಲದೆ ದೊಡ್ಡ ಉದ್ಯಮಿಗಳು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯೊಳಗ ಈ ಸಣ್ಣ ಕೈಗಾರಿಕೆಗಳು ಈಗೇನು ಇಲ್ಲಿ ಹುಬ್ಳಿ ಧಾರವಾಡದ ಮಧ್ಯದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಏನು ಬರ್ತಾ ಇದ್ದವು, ಆ ಕೈಗಾರಿಕೆಗಳಿಗೆ ಪೂರಕ ಆಗುವಂತಹ, ಅದಕ್ಕೆ ಬೇಕಾಗುವಂತಹ ಸಣ್ಣ ಸಣ್ಣ ವಸ್ತುಗಳನ್ನ ಉತ್ಪಾದನೆ ಮಾಡುವಂತಹ ಕೈಗಾರಿಕೆಗಳನ್ನ ಉದ್ಯಮಿದಾರರು ನೋಡ್ಕೊಂಡು ಅರಿವು ಮೂಡ್ಕೊಂಡು ಅದನ್ನ ಇದು ಮಾಡ್ಬೋದು. ಮತ್ತೆ ಈಗ ದೇಶಪಾಂಡೆ ಫೌಂಡೇಶನ್ ಅಂತಿದೆ, ಸಿಡಾಕ್ ಅಂತಿದೆ, ಅಲ್ಲಿ ಬೇರೆ ಬೇರೆ ತರದ ಉದ್ಯಮಿಗಳನ್ನ, ಯಾವ್ಯಾವ ಉದ್ಯಮಿಗಳನ್ನ ಸ್ಥಾಪಿಸ್ಬೋದು, ಯಾವ್ಯಾವ ಉದ್ಯಮಿಗಳನ್ನ ನಾವು ಮಾಡಬಹುದು ಅನ್ನೋದನ್ನ ನಾವು ಕಂಡ್ಕೊಳ್ಬಹುದು. ಈಗ ಒಂದು ನಾನು ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ,
ಈಗ ಈ ನಾವು ಮನುಷ್ಯನ ದೇಹದ ಒಂದು ಒಳಗಿನ ಭಾಗಗಳನ್ನ ನಾವು ನೋಡ್ಲಿಕ್ಕೆ ಎಕ್ಸ್ರೇ ಅಂತೇಳಿ ಒಂದು ಮಷೀನ್ ಅನ್ನ ನಾವು ಇದು ಮಾಡಿದ್ವಿ. ಹೌದು. ಈಗ ಈ Scan ಮಾಡ್ತೀವಿ. ಎಐ ತಂತ್ರಜ್ಞಾನದೊಳಗ ಈಗ ಏನ್ ಮಾಡ್ತೀವಿ ಅಂತಂದ್ರೆ ಈ ಕಾಳು ಕಡಿ ಹಣ್ಣು ಇವುಗಳನ್ನೂ ಸಹ ಎಕ್ಸ್ರೇ ಮಾಡುವಂತಹ ಮಷಿನ್ಗಳ ಅಭಿವೃದ್ಧಿ ಆಗ್ತಾ ಇದ್ದಾವೆ. ಓಕೆ. ಸೊ ಅಂತಹ ಉದ್ಯಮಗಳನ್ನ ಅಂತಹ ಮಷಿನ್ಗಳನ್ನ ಇಟ್ಕೊಂಡು ನಾವು ಸರ್ವಿಸ್ ಮಾಡೋದು ಅಥವಾ ಗ್ರೇಡಿಂಗ್ ಮಾಡೋದು. ಈ ನಮ್ಮ ಗದಗ ಜಿಲ್ಲೆ ಏನಿದೆ ಇದೆಲ್ಲ ಕೃಷಿ ಪ್ರಧಾನವಾದಂತಹ ಒಂದು ವಾತಾವರಣವನ್ನ ಸುತ್ತಲೂ ವಾತಾವರಣವನ್ನ ಹೊಂದಿದಂತಹ ಒಂದು ಉದ್ಯಮ ಆಗಿದೆ. ಸೊ ಆ ನಿಟ್ಟಿನೊಳಗ ಕೃಷಿ ಪ್ರಧಾನವಾದಂತಹ ಉದ್ದಿಮೆಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ಟರ್ಮರಿಕ್ ಇರ್ಬೋದು, ಅಥವಾ ಈ ಮಿರ್ಚಿ ಪೌಡರ್ ಇರ್ಬೋದು, ಬೇರೆ ಬೇರೆ ಬೇಳೆಕಾಳುಗಳು ಇರ್ಬೋದು, ಅಥವಾ ಈ ಇದು ಅಂತ ಹೇಳ್ತೀವಿ ನಾವು ರವಾ ಅಂತಿರ್ತೀವಿ, ಈ ಗೋಧಿಯನ್ನ ಇದು ಮಾಡಿ ರವಾ ರೂಪಾಂತರ ರವಾ ಮಿಲ್, ಇಂಥವಕ್ಕೆಲ್ಲ ಇಲ್ಲಿ ಬಹಳಷ್ಟು ಒಂದು ಅವಕಾಶ ಇದೆ. ಸೊ ಇಲ್ಲಿ ರಾ ಮಟೀರಿಯಲ್ ಸಿಗ್ತಾ ಇರೋದ್ರಿಂದ ಅಂಥವುಗಳನ್ನ ನಾವು ಉದ್ಯಮಗಳನ್ನ ಸ್ಥಾಪಿಸಿದ್ರೆ ಬಹಳ ಒಳ್ಳೇದಾಗ್ತದೆ. ಅವು ಒಂದ್ ವೇಳೆ ಕೊಳಿತಾವ ಅಂತ ಅನ್ಕೊಂಡು ನೀವು ಕೋಲ್ಡ್ ಸ್ಟೋರೇಜ್ಗೂ ನಾವು ಕೊಡಬಹುದು. ಆಮೇಲೆ ಇನ್ನೊಂದೇನು ಅಂತಂತಂದ್ರೆ, ಈಗ ನೀವು ಹೇಳಿದ್ರಿ ಹಾಗೆ ಮಾತಾಡುವಾಗ ಇಲ್ಲಿ ಗದಗ್ನಲ್ಲಿ ನೀರಿಗಿಂತ ಹೆಚ್ಚಿಗೆ ಬೀರು ಜಾಸ್ತಿ ಸಿಗ್ತದೆ ಅಂತೇಳಿ ತಮಾಷೆಗಾಗಿ ಹೇಳಿದ್ರು ಸಹ ಅದು ನಿಜ. ಸೊ ಆ ದೃಷ್ಟಿ ಒಳಗ ಒಂದು ಉತ್ತಮವಾದಂತಹ ಕುಡಿಯುವ ನೀರನ್ನ ಕೊಡೋದ್ರ ಸಲುವಾಗಿ ಮಿನರಲ್ ವಾಟರ್ ಪ್ಲಾಂಟ್ಸ್ ಗಳನ್ನು ಸಹ ನಾವು ಗದಗ ಜಿಲ್ಲೆಯಲ್ಲಿ ಹಾಕುವಂತ ಉದ್ಯಮವನ್ನ ನಾವು ಪ್ರಾರಂಭ ಮಾಡಬಹುದು. ಮತ್ತೆ ಈ ಹತ್ತಿ ಮತ್ತು ಗೋವಿನ ಜೋಳ ಇವೆಲ್ಲ ಬೆಳೆಯೋದ್ರಿಂದ ಸೊ ನೀವು ಅದಕ್ಕೆ ಪೂರಕವಾದಂತಹ ಜಿನ್ನಿಂಗ್ ಮಿಲ್ಗಳನ್ನ ಹಾಕ್ಬಹುದು. ಅಥವಾ ಈಗ ಇನ್ನೊಂದೇನು ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ, ಈ ಜನಸಾಮಾನ್ಯರಲ್ಲಿ ಹೆಲ್ತ್ ಕನ್ಸೆಪ್ಟ್ ಬಹಳ ಬರ್ತಾ ಇದೆ. ಸೊ ಈಗ ಗಾಣದಿಂದ ತೆಗೆದಂತಹ ಎಣ್ಣೆಗಳ ಉತ್ಪಾದನೆಗೆ ಸಹ ನಾವು ಬಹಳಷ್ಟು ಈಗ ಪ್ರಚಲಿತ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಕೋಲ್ಡ್ ಪ್ರೆಸ್ ಆಯಿಲ್ ಇಂಡಸ್ಟ್ರಿಗಳನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರೆ ಅದು ಉತ್ತಮ ಒಂದು ಕೈಗಾರಿಕೋದ್ಯಮವಾಗಿ ಬೆಳಕಿಗೆ ಬರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಎಸ್, ಕೊನೆಯದಾಗಿ ಜನರಿಗೆ ಏನ್ ಹೇಳ್ತೀವಿ? ಕೊನೆಯದಾಗಿ ಒಂದ್ ನಿಮಿಷ ಲೇಟ್ ಆಯ್ತು, ಹೇಳಿ. ಕೊನೆಯದಾಗಿ ನಾನು ಜನರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ನೀವು ಹೇಳಿದ ಹಾಗೆ ಏನು ನಮ್ಮ ಈ ಯುವ ಜನತೆ ಏನಿದೆ, 66% ಯುವ ಜನತೆ ಏನಿದೆ, ಅವರು ತಮ್ಮಲ್ಲಿರುವಂತಹ ಕೌಶಲ್ಯವನ್ನ, ತಾಂತ್ರಿಕ ಕೌಶಲ್ಯ ಇರ್ಬೋದು, ಪ್ರೊಫೆಷನಲ್ ಕೌಶಲ್ಯ ಇರ್ಬೋದು, ಅದನ್ನ ಉಪಯೋಗಿಸಿಕೊಂಡು ಉದ್ಯೋಗಕ್ಕಾಗಿ ಸರ್ಕಾರವನ್ನ ಆಶ್ರಯ ಮಾಡದೇನೆ ನೀವೇ ಒಂದು ಸ್ವಂತ ಉದ್ಯಮವನ್ನ ಸ್ಥಾಪಿಸಿ 10 ಕುಟುಂಬಗಳಿಗೆ ಉದ್ಯೋಗವನ್ನ ನೀಡುವಂತಹ ಕೆಲಸವನ್ನ ಯುವಜನತೆ ಮಾಡ್ರಿ. ಆ ನಿಟ್ಟಿನಲ್ಲಿ ನೀವು ಅವರ ತಂದೆ ತಾಯಿಗಳಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳಿರ್ಬೋದು, ತಮ್ಮಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಜನ ಇರ್ಬೋದು, ಅರಿವು ಮಾಡಿಸ್ಕೊಟ್ರೆ ಖಂಡಿತವಾಗಿಯೂ ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಂಥವರಿಗೆ ಫಸ್ಟ್ ಜನರೇಷನ್ ಎಂಟರ್ಪ್ರಿನರ್ಸ್ಗೆ ಕರೆದು ನಾವು ಸಾಲವನ್ನ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ಕೋತೀವಿ. ಆ ನಿಟ್ಟಿನಲ್ಲಿ ಈ ಯುವ ಉದ್ಯಮಿದಾರರು ಮುಂದೆ ಬರಬೇಕು ಅಂತ ಹೇಳಿ ನಾನು ಈ ಜನತೆಯಲ್ಲಿ ಕೇಳ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು. ಇದುವರೆಗೆ ನಮ್ಮ ಸುನಿಲ್ ಸರ್ ಮಾತುಗಳನ್ನು ಕೇಳಿದ್ರಿ. ಸುನಿಲ್ ಕುಲಕರ್ಣಿ ಅವರು ಶಾಖಾ ವ್ಯವಸ್ಥಾಪಕರು, ಸಾಕಷ್ಟು ಚಿಂತನೆಯಲ್ಲಿ KSFCಯಲ್ಲಿ ತಮ್ಮದೇ ಆದಂಥ ಹೆಸರನ್ನು ಮಾಡಿದೆ, ಬಹಳ ಅವರು ಅನುಭವಿಸ್ತರು. ನೋಡಿ, ಜನರ ಬದುಕಿನ ಬಗ್ಗೆ ವಿಚಾರ ಮಾಡುವಂಥ ಅಧಿಕಾರಿಗಳು ಬಹಳ ಕಡಿಮೆ. ಬಂದ್ರೆ ಕೊಡೋಣ, ಬರ್ಲಿಕ್ಕೆ ಇಲ್ಲ, ನನಗೆ ಪಗಾರ ಬರುತ್ತೆ, ಆರಾಮಿರ್ತೀನಿ, ನಾ ಯಾಕೆ ಎಷ್ಟು ಎಫರ್ಟ್ ಮಾಡಲಿ ಅನ್ನುವಂಥ ವ್ಯವಸ್ಥೆಯಲ್ಲಿ. ಅದರಾಗೂ ಸರ್ಕಾರಿ ಅಧಿಕಾರಿಗಳನ್ನ ನೀವು ನೋಡಿದಿರಿ, ಅನಾಹುತ. ಈ DIC ಇವ್ರಿಗೆ ಏನು ಬಿದ್ದ ಹೋಗಿಲ್ಲ. ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಕಾರ್ಪೊರೇಷನ್ ನೋಡ್ತೀವಿ ನಾವು, ಎಲ್ಲ ಸುಮ್ಮನೆ ಪಗಾರ ಬರುತ್ತೆ, ಜಿಂದೆ ಅಂದೆ ಪಗಾರ ಅಂದೆ ಅನ್ನುವಂಥವ್ರು ಇದ್ದಾರೆ, ಕರೆದ್ರೂ ಬರೋದಿಲ್ಲ. ಆದರೆ ಇವತ್ತು ನಮ್ಮ KSFC ಶಾಖಾ ವ್ಯವಸ್ಥಾಪಕರು ಅಂದರೆ ಇಲ್ಲಿ ನಾವು ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳ್ತೀವಿ, ಅವರು ಇಲ್ಲಿ ಬಂದು ನಮ್ಮಲ್ಲಿ ಏನು ಸಿಗುತ್ತೆ ಸಾಲ, ಯೋಜನೆಗಳನ್ನು ನೀವು ಹೇಗೆ ಮಾಡ್ಬೋದು, ನಿಮ್ಮ ಆಲೋಚನೆಗೆ ನಾವು ಹೇಗೆ ಸ್ಪಂದಿಸ್ಬೋದು ಅನ್ನುವಂಥ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಇಲ್ಲಿ ನೋಡಿ ಪರ್ಸೆಂಟೇಜ್ ಇದೆಯಲ್ಲ, ಎಷ್ಟು ಪರ್ಸೆಂಟೇಜ್ ನಮ್ಮ ಇಲ್ಲಿ ನಿಮ್ಗೆ ಸಾಲಕ್ಕೆ ಬಡ್ಡಿ ದರ 4% ಇದೆ, 5.5 ಇದೆ, 4% ಇದೆ, ಮಹಿಳಾ ಅವ್ರಿಗೆ ಉದ್ಯಮಿಗಳಿಗೆ 4% ಇದೆ, SC ST ಇದೆ, ಅಲ್ಪಸಂಖ್ಯಾತರಿಗಿದೆ, ಜೊತೆಗೆ ಬೇರೆ ಬೇರೆ ಜನರಲ್ ಅವ್ರಿಗೂ ಸಾಲ ಇದೆ, ಮೂಯಬಲ್ ಇದೆ, ಇಮೂಯಬಲ್ ಪ್ರಾಪರ್ಟಿಗೆ ನಿಮ್ಗೆ ಸಾಲ ಕೊಡ್ತಾರೆ, ಅದಕ್ಕೆ ಏನು ಬೇಕು, ದಾಖಲೆಗಳು ಬೇಕು ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಅನುಭವಿಸ್ತಾರೆ ಅವರು.
ಅಂದರೆ KSFC ಇಂದ ಜನರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂಥ ಮನೋಧರ್ಮ ಆ ಇಡೀ ಸ್ಟಾಫಿಗಿದೆ. ಸೊ ಹಾಗಾಗಿ ಅವ್ರನ್ನ ಕಟ್ಕೊಂಡು ನಮ್ಮ ಗದಗ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಕೈಗಾರಿಕೆಗಳನ್ನು ಹೇಗೆ ಬೆಳೆಸ್ಬೋದು, ಕೈಗಾರಿಕಾ ವಲಯಗಳಿಗೆ ನಾವು ಎಷ್ಟು ಸಾಲವನ್ನು ಕೊಡ್ಬೋದು ಎಲ್ಲ ಹೇಳಿದ್ದಾರೆ. ನಾನು ಹೇಳೋದು ಏನಂದರೆ, ಈಗ ನಮ್ಮ ಯುವಕರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಕೇಳ್ತೀನಿ. ಏನು ಇಂಜಿನಿಯರ್ ಆಗ್ತಾರೆ, ಏನೋ ಆಗ್ತಾರೆ, ಹೋಗ್ತಾರೆ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ಊರಿಗೆ ಹೋಗ್ತಾರೆ. ಅವ್ರಿಗೇನಂದರೆ ವೀಕೆಂಡ್ ರಜಾ ಬೇಕು, ಮಜಾ ಮಾಡಬೇಕು, ಇಷ್ಟು ಬಿಟ್ಟರೆ ಏನು ಬೇಕಾಗಿಲ್ಲ. ಜೀವನ ಸಾಗಿಸೋಕಲ್ಲ, ಇದು ಸಾಧಿಸೋಕೆ. ಏನಾದರೂ ಸಾಧಿಸಬೇಕು, ನಮ್ಮಿಂದ 10 ಜನ 10 ಕುಟುಂಬ ಬದುಕಬೇಕು ಅಂತ ಒಂದು, ಯಾಕಂದರೆ ದಿಸ್ ಇಸ್ ಎ ವೆರಿ ಗುಡ್ ವೆಪನ್ ಇದು. ಈ ದೇಹ ಭಗವಂತ ಕೊಟ್ಟನಲ್ಲ, ಅದ್ಭುತವಾದಂಥ ವೆಪನ್ ಇದು. ಈ ಶಸ್ತ್ರವನ್ನು ನೀವು ಅಸ್ತ್ರ ಮಾಡ್ಕೊಂಡ್ಬಿಟ್ರೆ ಬೇಕಾದಷ್ಟು ಬೆಳವಣಿಗೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ. ಅಂಥ ಮನೋಭಾವನೆ, ಅಂಥವ್ಕೆ ಅವಕಾಶ ಎಲ್ಲಿದೆ, ಎಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ, ನಮ್ಗೆ ಯಾರು ಸಾಲ ಕೊಡ್ತಾರೆ, ನಮ್ಗೆ ಯಾರು ಕೇಳ್ತಾರೆ? ನೀವು ಮನೆಯಾಗ ಕೂತ್ಕೊಂಡು ಅಪ್ಪ ಅಮ್ಮನ ಎದುರಿಗೆ ಹಿಂಗೆ ಮಾತಾಡೋದು ಕುಂತ್ಕೊಂಡ್ರೆ ಯಾರು ಕೊಡ್ತಾರೆ? ನಿಮ್ಗೆ ಕನಸು ಬೀಳುತ್ತಾ? ಅಪ್ಪನ ಪೆನ್ಷನ್ನಾಗೋ ಅವನ ಪೆನ್ಷನ್ನಾಗೋ ಅಪ್ಪನ ಆಸ್ತಿ ಒಳಗೆ ಕಾರ್ ತೊಗೊಂಡೆ, ರಿಕ್ಷಾ ತೊಗೊಂಡೆ, ತಂದೆ ತಾಯಿ ಆಶೀರ್ವಾದ ಅಂತ ಬರ್ಕೊಂಡು ಗಾಡಿ ಹೊಡ್ಕೊಂಡು ಹೋಗೋದು, ಸಾಲ ಮಾಡ್ಕೊಂಡು ತಿನ್ಕೊಂಡು, ಅದಲ್ಲ. ಸ್ವಂತ ನಾವು ಬೆಳಿಬೇಕು. ಸಾಕಷ್ಟು ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬೇರೆ ಬೇರೆ ವ್ಯವಸ್ಥೆ, ಕಾರ್ಪೊರೇಷನ್ನು, ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕ್ಸು ಎಲ್ಲ ಇದಾವೆ. ಕರೆಕ್ಟಾಗಿ ನೀವು ಕೆಲಸ ಮಾಡಿದೆ. ಈಗ KSFC ಸಾಲ ತೊಗೊಂಡು ಹಾಳಾಗ್ತವ್ರಿ, ಅದು ಸರಿ ನಡೆಯೋದಿಲ್ಲ. ಎದಕ್ಕೆ ಸಾಲ ತೊಗೊಂಡ್ರೆ ಅದಕ್ಕೆ ಬಳಸಿದ್ರೆ ಯಾಕೆ ಹಾಳಾಗ್ತೀರಿ? ಈಗ ಒಂದು ಊರಿಗೆ 100 ರೂಪಾಯಿ ಬಸ್ ಚಾರ್ಜ್ ಐತಿ, ನೀವು ಊರಿಗೆ ಹೋಗ್ಬೇಕು. ಆ 100 ರೂಪಾಯಿ ಬಸ್ ಚಾರ್ಜ್ ಮತ್ತೆ 100 ರೂಪಾಯಿ ಐತಿ. ಆ 100 ರೂಪಾಯಿ ಯಾರೋ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ನೀವು ಅದ್ರಾಗ ಒಂದು 20-30 ರೂಪಾಯಿ ಖರ್ಚು ಮಾಡಿದ್ರೆ ಊರು ಮುಟ್ಟೋದಿಲ್ಲ, ಬಸ್ಸು ಹತ್ತೋದಿಲ್ಲ. ಹಂಗಿದು ನೀವೇನು ಪ್ಲ್ಯಾನ್ ಮಾಡ್ತೀರಿ, ಎಷ್ಟು ಕೋಟಿದಿರುತ್ತೆ, ಎಷ್ಟು ಲಕ್ಷದಿರುತ್ತೆ, ಅದಕ್ಕಷ್ಟೇ ಬಳಸಬೇಕು, ದುರ್ಬಳಕೆ ಆಗಬಾರ್ದು. ನೀವು 30 ಲಕ್ಷ ರೂಪಾಯಿ ಸಾಲ ತೊಗೊತಾರೆ, 6 ಲಕ್ಷ ರೂಪಾಯಿ ಆಫೀಸ್ ಮಾಡ್ಕೊತಾರೆ. ಅಲ್ಲಿ ಎಂಜಾಯ್ ಮಾಡೋಕ್ಕಲ್ಲ, ಇದು ಎಂಪ್ಲಾಯ್ಮೆಂಟ್ ಮಾಡೋಕ್ಕಲ್ಲೇ. ಅದು ಅರಿವಿರಬೇಕು ನಮಗೆ. ಅಂದರೆ ಎಲ್ಲ ಉದ್ಯಮದಲ್ಲೂ ಗೆಲ್ತಾರೆ. ನಾವು ಕ್ರಿಯಾಶೀಲರಾಗಬೇಕು, ನಮ್ಮಲ್ಲಿ ದುಡಿತಕ್ಕಂಥ ತುಡಿತ ಇರಬೇಕು. ಹೋಗಿ ಇಲ್ಲೇ KSFC ಇದೆ, ಹಳೆ DC ಆಫೀಸ್ ಹತ್ರ ಇದೆಯಲ್ಲ, ನಿಮ್ಮ ನಂಬರ್ ಹೇಳ್ಬೋದು ಸರ್? ಹೇಳ್ರಿ. ಎಲ್ಲ ಉದ್ಯಮಿದಾರರಿಗೂ ನನ್ನ ಒಂದು ವಿನಂತಿ, ಯಾವಾಗಲೂ ನಮ್ಮ ದೂರವಾಣಿ ಮುಖಾಂತರ ನಾವು ನಿಮಗೆ ಅವೈಲೇಬಲ್ ಇರ್ತೀವಿ, ನಾವು ನಿಮಗೆ ಒದಗಿಸ್ತೀವಿ, ನಮ್ಮ ಸೌಕರ್ಯಗಳನ್ನು ಒದಗಿಸ್ತೀವಿ. ನನ್ನ ದೂರವಾಣಿ ಸಂಖ್ಯೆ 9481722599. ಎಸ್. ನಿಮ್ಮ ಲ್ಯಾಂಡ್ ಫೋನ್ ಇದೆ? ಲ್ಯಾಂಡ್ ಫೋನ್ ಇದೆ. ಅದನ್ನ ಆಮೇಲೆ ಹೇಳಿ ನಾ ಹಾಕ್ತೀನಿ. ಇರಲಿ. ಈಗ ನೋಡಿ ಸರ್, ತಮ್ಮ ಸ್ವಂತ ದೂರವಾಣಿ ಅಂದರೆ ಕೊಟ್ಟಿದ್ದಾರೆ. ನೀವು ಮತ್ತೆ ಸುಮ್ಮನೆ ರಾತ್ರಿ 12ಕ್ಕೆ ಹಾಕೋದು, ರಾತ್ರಿ ಫೋನ್ ಮಾಡೋದು ಯಾವಾಗ ಬೇಕಾಗಲ್ಲ. ಬೇಕಾಬಿಟ್ಟೆ ಫೋನ್ ನಂಬರ್ ನಮ್ಮಲ್ಲಿ ಭಾಳ ಜನ ಕೊಡ್ತಾರೆ. ಏನು ಸರ್ ಕೊಟ್ಬಿಡ್ತೀರಿ, ಸಿಕ್ಕಾಬಿಟ್ಟೆ ಸುಮ್ಮನೆ ಏನಾರು ಮಾತಾಡ್ತಾವಂತ. 10ರಿಂದ 5ವರೆಗೆ ನೀವು ಯಾವುದೇ ಸಂದರ್ಭದಲ್ಲಿ ಕಾಲ್ ಮಾಡ್ಬೋದು. ಅವ್ರ ಲ್ಯಾಂಡ್ ಫೋನು ನಿಮ್ಗೆ ಇದ್ರೊಳಗೆ ಕೊಡ್ತೇನೆ, ಅದನ್ನು ಉಪಯೋಗ ಮಾಡಿರಿ. ಅದ್ಭುತವಾದಂಥ ಯೋಜನೆಗಳಿದ್ದಾವೆ. ನಿಮ್ಮ ಆಲೋಚನೆ ಮೇಲೆ ಇದನ್ನು ನೀವು ಬೆಳೆಸ್ಬೋದು. ನಮ್ಮದು ಸಾಹೇಬ್ರದ್ದು ಉದ್ದೇಶ ಇಷ್ಟೇ. KSFCದು ಅವರು ಇಲ್ಲಿ ಬಂದು ಹೇಳಿದ್ದು ಯಾಕೆ ಅಂದರೆ, ನಾವು ಇದನ್ನು ಸಂದರ್ಶನ ಮಾಡಿದ್ದು ಯಾಕೆ ಅಂದರೆ, ನಿಮ್ಮ ಬದುಕಿನ ಬದಲಾವಣೆಯನ್ನು ತರಲಿಕ್ಕೆ, ನಿಮ್ಮ ಬದುಕನ್ನು ಬೆಳೆಸಲಿಕ್ಕೆ, ನಿಮ್ಮಲ್ಲಿ ಏನಾದರೂ ಉದ್ಯೋಗ ಮಾಡಬೇಕು, ಉದ್ಯೋಗ ಆಕಾಂಕ್ಷೆಗಳಿರಬೇಕು, ಉದ್ಯಮಿಗಳಾಗಬೇಕು, ಉದ್ಯಮಗಳನ್ನು ಬೆಳೆಸಬೇಕು ಅನ್ನೋಂಥ ಉದ್ದೇಶ ನಿಮ್ಮ ಹತ್ರ ಇದ್ದರೆ ಇದನ್ನು ಬಳಸ್ಕೊಳ್ಳಿ. ಕೊನೆಯದಾಗಿ ಏನು ಹೇಳ್ಬೋದು ಅಂದರೆ, ಯಾರನ್ನೂ ಆಗಲಿ ಕುದುರೆಗೆ ನೀರು ತೋರಿಸ್ಬೋದು, ಕುಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಕುಡಿಯೋರು ನೀವು. ಈ KSFC ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಬಳಸ್ಕೊಡ್ರಿ, ನಿಮ್ಮ ಬದುಕಿನ ಬೆಳವಣಿಗೆಗೆ ನಾಂದಿ ಹಾಡ್ರಿ. ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಸುನಿಲ್ ಕುಲಕರ್ಣಿ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸರ್. ಅನಂತವರೇ, ನೀವು ತುಂಬಾ ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಬಹಳ ಉತ್ತಮವಾದಂತಹ ಸಂದರ್ಶನವನ್ನ ಮಾಡಿದ್ರಿ. ಈ ನಿಮ್ಮ ಸಂದರ್ಶನದಿಂದ ನಮ್ಮ ಗದಗ ಜಿಲ್ಲೆಯಲ್ಲಿ 1-2-3 ಉದ್ಯಮಿಗಳಾದರೂ ಸ್ಥಾಪನೆ ಆದರೆ ಖಂಡಿತವಾಗ್ಲೂ ನಿಮ್ಮ ಆಶಯಕ್ಕೆ ಒಂದು ದೊಡ್ಡ ಬೆಲೆ ಬರ್ತದೆ. ಖಂಡಿತವಾಗ್ಲೂ ಈ ಒಂದು ನಿಮ್ಮ ಒಂದು ಸಂದರ್ಶನವನ್ನು ನೋಡಿ ಅನೇಕ ಯುವ ಉದ್ಯಮೆದಾರರು ಈ ಗದಗ ಜಿಲ್ಲೆಯಲ್ಲಿ ಉದ್ಯಮವನ್ನ ಸ್ಥಾಪಿಸುವಂತಾಗಲಿ ಅಂತೇಳಿ ನಾನೂ ಸಹ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶ ಒದಗಿಸಿಕೊಟ್ಟದ್ದಕ್ಕಾಗಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.